ಬಯಕೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರು ಹಾಳಾದ ರಸ್ತೆಗೆ ಹಾಕಬೇಕು ಟಾರು, ಹಾಳಾದ ರಸ್ತೆಗೆ ಹಾಕಬೇಕು ಟಾರು, ಓಡಾಡಕ್ಕೆ ಇರಬೇಕು ಒಂದು ಕಾಸ್ಟ್ಲಿ ಕಾರು, ಊಟಕ್ಕೆ ಏನ್ ಚಂದ ಮಜ್ಗೆ ಸಾರು, ನಗನಗ್ತಾ ಇದ್ರೆ ಲೈಫು ಸೂಪರು ಸೂಪರು. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ನಿಮ್ಮ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಆಮೇಲೆ ಈ ಸ್ಟೇಜ್ಗೆ ಒಂದು ಎಕ್ಸ್ಟ್ರಾ ಪವರ್ ಇದೆ. ಜನ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರೆ ಕಂಡ್ರು. ಒಳ್ಳೆ ಬೆಳವಣಿಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇರ್ಲಿ. ಸೊ ನಮ್ಮ ಟ್ಯಾಲೆಂಟ್ ಅನ್ನ ಎನ್ಕರೇಜ್ ಮಾಡಿರ್ತಕ್ಕಂತಹ ನಮ್ಮ ಲವ್ಲಿ ಜಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಮಜಾಧಿಪತಿಗಳಾದಂತಹ ಗುರುಕಿರಣ್ ಸರ್, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ಮುದ್ದಾದ ನಗೆಯ ಸುಂದರಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನಿರಂಜನ್. ನಿಜವೂ ಒಂದು ವಾರ ನಾವೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಗೊತ್ತಾ? ಸಿಕ್ಕಾಬಟ್ಟು ತಡ್ಕೊಳಕ್ ಆಗ್ಲಿಲ್ಲ ನಮ್ ಯಾರು. ಏನ್ರು ಪ್ರತಿ ವಾರ ಹೊಸ ಎನರ್ಜಿಯಿಂದ ನಮ್ಮನ್ನೆಲ್ಲ ನಗ್ಸೋದಕ್ಕೆ ರೆಡಿ ಆಗಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಶೋಗೆ ಒಂದು ಕಮರ್ಷಿಯಲ್ ಟೀಮ್ ನ ಕರೆಸ್ತಾ ಇದೀವಿ. ಕಾಮಿಡಿ ಶೋಗೆ ಕಮರ್ಷಿಯಲ್ ಟೀಮ್, ವಾಟ್ ಈಸ್ ದಿಸ್ ಅಂತೆಲ್ಲ ನೀವು ಬೈಕೋಬೇಡಿ. ಈ ಕಮರ್ಷಿಯಲ್ ಟೀಮೇ ಬೇರೆ, ಪಕ್ಕಾ ಕಮರ್ಷಿಯಲ್. ಎಷ್ಟು ಕಮರ್ಷಿಯಲ್ ಅಂತ ಅವ್ರನ್ನ ಕೇಳೋಣ. ಲೆಟ್ಸ್ ವೆಲ್ಕಮ್ ಅನೀಶ್ ಅಂಡ್ ನಿಶ್ವಿಕಾ ನಾಯ್ಡು. ಅನೀಶ್ ಅಂಡ್ ನಿಶ್ವಿಕಾ ಕರೆಕ್ಟ್ ಗಳನ್ನ ಕರೆಕ್ಟ್. ನಿಶ್ ಅಂತ ಕರೀಲ, ನಿಶಿ ವಾಟ್ ಎವರ್ ಯು ಫೀಲ್ ಲೈಕ್. ಯಾವ್ದು ಕರೆದ್ರೆ ತುಂಬಾ ಇಷ್ಟ ಆಗುತ್ತೆ? ನೀವೇನ್ ಕರೆದ್ರೆ ನಂಗೆ ಇಷ್ಟ ಆಗುತ್ತೆ. ಸೊ ಅನೀಶ್ ಅಂಡ್ ನಿಶ್ವಿಕಾ, ವಾಸು ನಾನ್ ಪಕ್ಕಾ ಕಮರ್ಷಿಯಲ್. ಏನಿದು ಕಮರ್ಷಿಯಲ್ ಅಂದ ಕೂಡಲೇ ಸಿನಿಮಾ ಕಮರ್ಷಿಯಲ್ ಅಲ್ಲ, ಕ್ಯಾರೆಕ್ಟರ್ ಕಮರ್ಷಿಯಲ್. ಅದು ನನ್ನ ಪಾತ್ರನಾಗಿರ್ಬೋದು, ನಿಶ್ವಿಕ್ ಅವ್ರ ಪಾತ್ರನಾಗಿರ್ಬೋದು, ಕಮರ್ಷಿಯಲ್ ಆಗಿರುತ್ತೆ ಕ್ಯಾರೆಕ್ಟರ್. ನೀಟ್ ಕಾಮಿಡಿ ಸಿನಿಮಾ ವಾಸು ನನ್ನ ಪಕ್ಕ ಕಮರ್ಷಿಯಲ್. ಯಾ ನಿಶ್ ಹೆಂಗೆ ರಿಯಲ್ ಲೈಫ್ ಅಲ್ಲಿ ನಿಶ್ ಎಷ್ಟು ಕಮರ್ಷಿಯಲ್? ನಿಶ್ ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ಕಮರ್ಷಿಯಲ್, ಫಿಲಮ್ ಅಲ್ಲಿ ಫುಲ್ ಕಮರ್ಷಿಯಲ್. ಏನು ಫುಲ್ ಅಂದ್ರೆ? ಕಮರ್ಷಿಯಲ್ ಅಂದ್ರೆ ಈಗ ನಾವು ನಿಮ್ ತಲೆಯಲ್ಲಿ ಏನಿರುತ್ತೆ, ಎಲ್ಲಾ ತರ ಎಲಿಮೆಂಟ್ಸ್ ಇರ್ಬೇಕು, ಫೈಟ್ ಇರ್ಬೇಕು, ಸಾಂಗ್ ಇರ್ಬೇಕು, ರೊಮ್ಯಾನ್ಸ್ ಇರ್ಬೇಕು, ಅಳ್ಬೇಕು, ನಗ್ಬೇಕು. ಹೌದು. ಸೊ ಎಲ್ಲ ಇದ್ರೆ ಅದೊಂದು ಕಮರ್ಷಿಯಲ್. ಹೌದು. ಸೊ ಇವಳು ಹಂಗೇನೆ, ಎಲ್ಲ ಅಳ್ತಾಳೆ, ನಗ್ತಾಳೆ, ನಗಿಸ್ತಾಳೆ, ಎಲ್ಲ ಬೈತಾಳೆ. ದಶಾವತಾರ ನೋಡ್ಬೋದು ಒಂಥರ ಎಲ್ಲ. ಓಕೆ, ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಸೊ ನಿಮ್ಗೋಸ್ಕರನೇ ಪ್ಯೂರ್ ಲೆದರ್ ಸೀಟ್ಸ್ ಹಾಕಿದೀವಿ. ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಣ ಕಳ್ಕೊಳ್ಳೋದು, ಚಿನ್ನ ಕಳ್ಕೊಳ್ಳೋದು ಕಾಮನ್. ಇಲ್ಲೂ ಒಂದು ವಸ್ತು ಕಳೆದೋಗಿದೆ. ಕಳೆದೋಗಿರೋ ವಸ್ತು ಇಂಪಾರ್ಟೆಂಟ್ ಅಲ್ಲ, ಅದ್ರೊಳಗಡೆ ಇರುವಂತ ಮ್ಯಾಟರ್ ಇಂಪಾರ್ಟೆಂಟ್. ಏನ್ ಕಳೆದೋಗಿದೆ, ಏನ್ ಕತೆ ನೋಡ್ಕೊಂಬರೋಣ ಬನ್ನಿ. ಪಾರಿಸರು ಇಲ್ಲೇ ಇದೆಯಾ? ಕೂತ್ಕೊಳ್ಳೆ. ಏನೇ ಮಾಡ್ತಿದ್ಯಾ? ಅಡ್ಗೆಗೆ ತರಕಾರಿ ಎಷ್ಟಿದೆ ಕಣೆ. ಹೌದಾ, ನಾನು ಎಷ್ಟು ತಿನ್ಕೊಡು. ಹಾ ತಗೊಮ್ಮ. ಹೆಂಗೆ ಇದೆಯಾ ಬಿಂದು? ಸೂಪರ್ ಕಣೆ. ನೀನು? ನಾನು ಓಕೆ ಕಣೆ. ಯಾಕೆ ಹೊಸ್ದಾಗ್ ಮದ್ವೆ ಆಗಿದ್ಯಾ ಓಕೆ ಅಂತಿದ್ಯಲ್ಲ, ಗಂಡ ಹೆಂಗೆ? ಅದನ್ನ ಯಾಕೆ ಕೇಳ್ತೀಯಾ, ಹೋಗ್ಲಿ ಬಿಡು. ಯಾಕೆ ಏನಾಯ್ತೆ? ನನ್ ಗಂಡಂಗೆ ಫಸ್ಟ್ ನೈಟಿಗೆ ಭಯ ಆಗತ್ತೆ ಅಂತ ಅವ್ರ ಅಪ್ಪನ್ ಕರ್ಕೊಂಡ್ ಬಂದಿದ್ದ ಕಣೆ. ಅದಕ್ಕೆ ನೀ ಏನೇ ಮಾಡ್ದೆ? ನಾನ್ ಸುಮ್ನೆ ಬಿಡ್ತೀನಾ? ನಾನು ನಮ್ಮ ಅಮ್ಮನ್ ಕರ್ಕೊಂಡು ಹೋಗಿದ್ದೆ. ಅಯ್ಯೋ ರಾಮಚಂದ್ರ, 4 ಜನ ಕುತ್ಕೊಂಡು ಚೌಕಾಬಾರ ಆಡಿದ್ವಿ. ಸರಿ, ಇಲ್ಲಿದ್ದೆ ಸುಮ್ನೆ ಡಿಸ್ಟರ್ಬೆನ್ಸು. ಫಾರಿನ್ನಿಗಾದ್ರೂ ಹೋಗ್ಬರ್ರೆ. ಹೋಮ್ ಪಿಚ್ ನಲ್ಲಿ ಸಿಂಗಲ್ ಹೊಡಿದೇರೇನು, ಫಾರಿನ್ ಪಿಚ್ ನಲ್ಲಿ 6 ಹೊಡಿತಾನೆ ಅಂತೀಯಾ? ಏನಂತೆ ಅವಂದು? ಇವಾಗ ನೀನು ಹಬ್ಬದ ಊಟ ಹೆಂಗ್ ಮಾಡ್ತೀಯಮ್ಮ? ಮೊದ್ಲು ಅನ್ನ ಸಾರು, ಆಮೇಲೆ ಪಲ್ಯ, ಆಮೇಲೆ ಅನ್ನ ರಸಂ, ಆಮೇಲೆ ಅನ್ನ ಮಜ್ಜಿಗೆ, ಆಮೇಲೆ ಸ್ವೀಟು, ಕೊನೆಯದಾಗಿ ಎಲೆ ಅಡಿಕೆ ತಿಂತೀನಿ ಕಣೆ. ಇವನು ಮೊದ್ಲೇ ಎಲೆ ಅಡಿಕೆ ತಿಂತಾನ ಕಣೆ. ಹೌದು, ಯಾವ್ದಾದ್ರು ಸ್ವಾಮೀಜಿಗಳ ಹತ್ರ ಹೋಗಿ ನಿನ್ ಸಮಸ್ಯೆ ಹೇಳ್ಕೊಳೆ. ಯಾರೋ ನಿನ್ನಂತವಳೆ ಲಿಫ್ಟಿಗೆ ಕೊರ್ಸ್ಕೊಳಕ್ ಇಮ್ರಾನಶ್ಮಿ ಹತ್ರ ಹೋದ್ಲಂತೆ. ಸರಿ ಬಿಡಮ್ಮ. ಹೌದು, ಆ ಸುಷ್ಮಿತಾ ಟಚ್ ಅಲ್ಲಿ ಇದ್ದಾಳೇನೆ? ಅವಳು ಸರಿ ಇಲ್ಲ ಕಣೆ. ಆವಾಗ್ಲೇ ಫೋನ್ ಮಾಡಿದ್ಲು, ಎತ್ತೇ ಇಲ್ಲ ನಾನು. ಯಾಕೆ? ಏನಾಯ್ತು ಗೊತ್ತಾ, ನನ್ ಗಂಡ ಊರ್ಗ್ ಹೋಗಿದ್ದಾನೆ, ಇವತ್ ರಾತ್ರಿ ಮಲ್ಕೊಳಕ್ ಬಾ ಅಂದ್ಲು. ಇರ್ಲಿ ಪಾಪ ಅಂತ ಹೋಗ್ ಬಂದೆ. ಒಂದ್ ವಾರ ಬಿಟ್ಕೊಂಡು ಅವಳು ಗಂಡ ಫೋನ್ ಮಾಡಿದ್ದಾನೆ. ಏನಂತ? ನಾನ್ ಹೆಂಡತಿ ಊರ್ಗ್ ಹೋಗಿದ್ದಾಳೆ, ಇವತ್ ಮಲ್ಕೊಳಕ್ ಬರ್ತೀಯ ಅಂತಾನೆ. ಅಯ್ಯೋ ದೇವ್ರೆ,
ನಾನ್ ಸುಮ್ನೆ ಬಿಡ್ತೀನಾ? ಹೋಗಿದ್ದೆ, ಏನಂತಿದೆ? ಹೋಗಿ ಉಗಿದು ಉಪ್ಪಿನಕಾಯಿ ಹಾಕ್ ಬಂದೆ ಅಂದೆ. ಹಂಗೆ ಹೇಳು ಮಾರೈತಿ. ಹಾ, ಆವಾಗ್ಲೇ ನಾನು ನಿನಗೆ ಫೋನ್ ಮಾಡಿದ್ದೆ, ಯಾಕೆ ಎತ್ತಿಲ್ಲ ನೀನು? ಸಾರಿ ಕಣೆ, ಸ್ಕೂಟಿ ಓಡಿಸ್ತಾ ಇದ್ದೆ. ಹೌದಾ? ಸಿರು, ನಿಂಗೊಂದ್ ವಿಷಯ ಹೇಳಕ್ಕೆ ಮರ್ತೆ ಕಣೆ. ಏನು? ಮೊನ್ನೆ ಮಾಲಿಗೆ ಹೋಗಿ ಒಂದು ಬ್ಯಾಗ್ ತಂದ್ವಲ್ಲ, ಹಾ, ಕಳ್ದೋಗ್ಬಿಡ್ತು ಕಣೆ. ಅಯ್ಯೋ, ದುಡ್ಡಿತ್ತ ಅದ್ರಲ್ಲಿ? 100 ರೂಪಾಯಿ ಇತ್ತು. ಅಯ್ಯೋ, ಮತ್ತಿನ್ನೇನಿತ್ತು ಅದ್ರಲ್ಲಿ? ನನ್ ಗಂಡ ಅದೇನೋ ಬ್ಯಾಂಕಿಂದ ಯಾವ್ದಾವ್ದು ಪೇಪರ್ಸ್ ತರೋಕ್ ಹೇಳಿದ್ದ. ಹಾ. ಅದು ಒಂಥರನೇ ವೇಸ್ಟ್ ಪೇಪರ್ ಅನ್ಸುತ್ತೆ. ಹೋದ್ರೆ ಹೋಗ್ಲಿ ಬಿಡೆ. ವೇಸ್ಟ್ ಅಂದ್ಮೇಲೆ ಹೋಗ್ಲಿ ಬಿಡು. ಅದು ಸರಿ, ಬಿಂದು 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 ಬಿಂದು, ಏನೇ ಇವತ್ತು ರಾತ್ರಿ ನೀನು ನಿನ್ ಗಂಡ ಫ್ರೀ ಇದ್ರೆ ನಮ್ಮ ಮನೆಗೆ ಊಟಕ್ಕೆ ಬನ್ರಿ. ಏನ್ ಸ್ಪೆಷಲ್? ತಿಳಿ ಸಾರು ಅನ್ನ ಜೊತೆಗೆ ಉಪ್ಪಿನಕಾಯಿ. ಸರಿ ಕಣಮ್ಮ, ನನ್ ಗಂಡ ಬರೋ ಟೈಮ್ ಆಯ್ತು, ಕೇಳಿ ಹೇಳ್ತೀನಿ. ಗಂಡನ ಕೇಳ್ದೆ ಯಾವ ಕೆಲ್ಸನೂ ಮಾಡಲ್ಲ ಅಂತಳಿ ಇವಳು ಕಳ್ಳಿ. ಛೀ, ಹೋಗ್ರಿ, ಸುರು ಇಲ್ಲೇ ಇದ್ದಾಳೆ. ಮತ್ತೆ ಹೇಳ್ಬೇಕು ತಾನೆ. ಐ ಆಮ್ ಸಾರಿ ಸುರು ಅವ್ರೆ, ನಾನು ನಿಮ್ಮನ್ನು ನೋಡ್ಲಿಲ್ಲ. ನಾನು ಯಾರಿಗೂ ಹೇಳಲ್ಲ ಬಿಡಿ. ಅದು ಸರಿ, ಹೇಗಿದ್ದೀರಿ? ಐ ಆಮ್ ವೆರಿ ಸಾರಿ. ಆಕ್ಚುಲಿ ಇವತ್ತು ನಮ್ಮ ಆಫೀಸಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಟ್ಟಿದೆ. 2015-16ನೇ ಟ್ಯಾಕ್ಸ್ ನ ಯಾಮಾರಿಸಿದ್ರ ಅಂತ ಹೇಳಿ ನಮ್ಗೆ 50 ಕೋಟಿ ರೂಪಾಯಿ ಫೈನ್ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ. 50 ಕೋಟಿನಾ? ಯು ಡೋಂಟ್ ವರಿ ಡಾರ್ಲಿಂಗ್. ನೋಡು, ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸು, ಬಿಲ್ಸು, ವೋಚರ್ಸು, ಕ್ಯಾನ್ಸಲ್ ಚೆಕ್ಸ್ ಎಲ್ಲಾನು ನಾನು ಲಾಕರ್ಲಿ ಇಟ್ಟಿದ್ದೆ, ಬ್ಯಾಂಕ್ ಲಾಕರ್ಲಿ. ಇವತ್ತು ನಿಂಗೆ ಅದನ್ನೇ ತರೋಕೆ ಹೇಳಿದ್ದು. ನೀವು ಬೇಜಾರಾಗ್ಬಿಡಿ, ನಾನು ಇನ್ನೊಂದು ದಿವಸ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಓಕೆ, ಇವತ್ತು ನಾನು ಅದನ್ನ ವೆರಿಫಿಕೇಶನ್ ಮಾಡಬೇಕು. ಏನೇ ಇಷ್ಟೊಂದು ಉಪ್ಪು ಸುರಿತಾ ಇದೆಯಾ? ಬದುಕ್ಬೇಕಾ ಸಾಯ್ಬೇಕಾ? ಸರಿ, ಒಂದ್ ಕೆಲಸ ಮಾಡು, ಆ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಹೊರಗಿಡು. ಊಟ ಆದ ತಕ್ಷಣ ವೆರಿಫಿಕೇಶನ್ ಮಾಡಬೇಕು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಯ್ಯೋ 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 ಸುರು, ಆಗ್ಬಾರ್ದಾಗೋಯ್ತು ಕಣೆ ಸುರು. ಏನಾಯ್ತೆ? ನಾನು ಬ್ಯಾಗ್ ಕೊಳ್ದೋಯ್ತು ಅಂತ ಹೇಳಿದ್ನಲ್ಲ ಸುರು, ಅದ್ರೊಳಗೆ ಏನೇನು ವೇಸ್ಟ್ ಪೇಪರ್ ಇತ್ತು ಅಂತ ಹೇಳಿದ್ನಲ್ಲ ಸುರು. ಅದ್ಯಾವ್ದು ವೇಸ್ಟ್ ಪೇಪರ್ ಅಲ್ಲ ಕಣೆ ಸುರು, ಮತ್ತೆ ಅದಕ್ಕೆ 50 ಕೋಟಿ ವ್ಯಾಲ್ಯೂ ಇದೆ ಅಂತ ಕಣೆ ಸುರು. ಅವತ್ತು ಮೊಬೈಲ್ ಕಳ್ದಿದ್ದಕ್ಕೆ ನನ್ನ ಗಂಡ ಹೊಡೆದು ಮೂಗಲ್ಲು ಬಾಯಲ್ಲೂ ರಕ್ತ ಬರ್ಸಿದಾನೆ ಕಣೆ ಸುರು. ಇದೇನಾದ್ರೂ ಕಳ್ದೋಯ್ತು ಅಂತ ಗೊತ್ತಾದ್ರೆ ಸುರು ಹೋಗಿತ್ತು ಕಣೆ ಸುರು. ಅಮ್ಮ, ಇದಕ್ಕೆ ನನಗೆ ನಿನಗೆ ಯಾವ್ದು ಸಂಬಂಧ ಇಲ್ಲ, ನಾನಿನ್ ಬರ್ತೀನಿ. ಇಟ್ಕೊಳ್ಳೆ ಸುರು. ನಾನು ಹೋಗ್ತೀನಿ ಬಿಡಿ. ಸುರಭಿ ಅವರೇ, ಯಾಕೆ ಇಷ್ಟು ಬೇಗ ಹೊರಡ್ತಾ ಇದ್ದೀರಾ? ಒಂದ್ ಕೆಲಸ ಮಾಡಿ, ಇವತ್ತು ನೀವು ನಮ್ಮನೇಲಿ ಊಟ ಮಾಡ್ಕೊಂಡು ಹೋಗಿ. ನಾವಿಬ್ರು ಗಂಡ ಹೆಂಡತಿ ಇನ್ನೊಂದು ದಿವಸ ಬಂದು ನಿಮ್ಮನೇಲಿ ಊಟ ಮಾಡ್ತೀವಿ. ಓಕೆನಾ? ಹೇಳ್ತಿಲ್ವಾ? ಡಾರ್ಲಿಂಗ್, ಅದು ಡಾಕ್ಯುಮೆಂಟ್ಸ್ ಎಲ್ಲ ಹೊರಗೆ ತೆಗಿ, ಬೇಗ ವೆರಿಫಿಕೇಶನ್ ಮಾಡ್ಬೇಕು ನಾನು. ಏನ್ರಿ, ಅಡ್ಗೆ ಆಲ್ಮೋಸ್ಟ್ ಆಲ್ ರೆಡಿ ಇದೆ. ನೀವ್ ಯಾಕೊಂದ್ ಸ್ವಲ್ಪ ಹೊತ್ತು ಮಲಗಬಾರ್ದು? 50 ಕೋಟಿ ರೂಪಾಯಿ ತಲೆ ಇಟ್ಕೊಂಡು ಹೆಂಗೆ ನಿದ್ದೆ ಬರುತ್ತೆ? ನಿದ್ದೆ ಬರಲ್ಲ. ಸೀರಿಯಲ್ ನೋಡಿ ಮಗಳು ಜಾನಕಿ, ಒಳ್ಳೆ ಟ್ವಿಸ್ಟ್ ಇದೆ. ಅಡ್ಗೆ ಹೋಗಿ ಇಟ್ಬಿಟ್ಟಿರ್ತೀನಿ. ಇವಳು ಯಾಕೆ ಈಗ ವಿಚಿತ್ರವಾಗಿ ಆಡ್ತಾ ಇದ್ದಾಳಲ್ಲ? ಯಾವತ್ತೂ ಈಗ ಆಡಿರ್ಲಿಲ್ಲ. ಏನ್ ಮಾಡಿದಾಳು, ಏನ್ ಕತಿನೋ? ಬರ ಇಲ್ಲಿ, ಏನ್ ಮಾಡಿದೆ ಅಂತ ಹೇಳಿ. ಸರಿ, ಏನ್? ಆ ಟೊಮೊಟೊನ ಸಣ್ಣದಾಗಿ ಹೆಚ್ಚಮ್ಮ. ದಿಮಾಗ್ ಮಾಡಿದ್ರೆ ನಾನು ಹೋಗ್ಬಿಡ್ತೀನಿ. ಸುರಭಿ ಅವ್ರೆ, ಇವತ್ತು ನೀವು ನಮ್ಮನೇಲಿ ಊಟ ಮಾಡ್ಕೊಂಡು ಹೋಗಿ. ನನ್ ಗಂಡ ಹೇಳ್ತಿದಾರಲ್ಲ, ಮಾತು ಚೇಂಜ್ ಮಾಡ್ಬೇಡ. ಏನ್ ಮಾಡಿದ್ಯಾ ಅಂತ ಹೇಳು. ಏನ್ರಿ ಏನ್ರಿ ಏನ್ ಮಾಡಿದ್ಯಾ ಹೇಳಮ್ಮ, ಹೇಳಿ. ಏನ್ ಮಾಡಿದ್ಯಾ? ಬ್ಯಾಗ್ ಕಳ್ದೋಗ್ಬಿಡ್ತು ಕಣ್ರಿ. ಹಾಳಾಗ್ ಹೋಗ್ಲಿ, ನನ್ ಡಾಕ್ಯುಮೆಂಟ್ಸ್ ಕಳ್ದಾಕಿದ್ದೀನಿ ಅಂತ ಮಾತ್ರ ಹೇಳ್ಬೇಡ ಕಣೆ. ನಿಮ್ ಡಾಕ್ಯುಮೆಂಟ್ಸ್ ಕಳ್ದಾಕಿಲ್ಲ. ನಿಮ್ ಡಾಕ್ಯುಮೆಂಟ್ಸ್ ಕಳ್ದಾಕಿಲ್ಲ. ಅದೇ ಬ್ಯಾಗ್ ಎಲ್ಲ ಇತ್ತು ಕಣ್ರಿ. ಇವತ್ತು ನೀವು ನಮ್ಮನೇಲಿ ಊಟ ಮಾಡ್ಕೊಂಡು ಹೋಗಿ. ನೀವು ತುಂಬಾ ಒಳ್ಳೆಯವರು ಜೆಕೆ. ಥ್ಯಾಂಕ್ ಯು. ಬಾರೆ ಬಾರೆ. ಮೇಡಮ್ ಸರ್, ನನ್ ಗಂಡ ನಾಯಿ ಹೊಡೆದಂಗ್ ಹೊಡಿತಾರೆ ಮೇಡಮ್, ಏನಾದ್ರೂ ಹೇಳಿ ಮೇಡಮ್. ಏನೋ ಪ್ರಾಬ್ಲಮ್ ಇದೆ ಪಾಪ? ಮೇಡಮ್ ಹೇಳಿದಾರೆ ನಾನು ಹಿಂಗ್ ಹೊಡೆಯಲ್ಲಪ್ಪ. ಮೇಡಮ್ ನಾಳೆ ಮಾಡ್ಬಿಟ್ಟು ಹೇಳಿ. ರಚಿತಾ ಮೇಡಮ್ ಮೇಲೆ ಆಣೆ, ನಾನು ಹಿಂಗ್ ಹೊಡೆಯಲ್ಲಪ್ಪ. ಬಾರೆ ಬಾ. ನೋಡಿ ಚಿನ್ನ, ನನ್ಗೆ ಡಾಕ್ಯುಮೆಂಟ್ಸ್ ಹೋದ್ರೋಯ್ತು. ನನಗೆ ಮುತ್ತಂತ ಹೆಂಡತಿ ಬೇಕು. ಚಿನ್ನ, ಡಾಕ್ಯುಮೆಂಟ್ಸ್ ಕಳ್ದಾಕ್ತಾ? ಒಳ್ಳೆ ಕೆಲಸ ಮಾಡಿದೆ. ಓವರ್ಡೋ ಮಾಡಬೇಡ ನೀನು. ಸಾರಿ ಮೇಡಮ್, ಗಂಡಸ್ರ ಕಷ್ಟ ನಿಮ್ಗೆ ಏನ್ ಗೊತ್ತು? ಅರ್ಥ ಮಾಡ್ಕೊಳ್ಳಿ. ನೀವು ಒಂದ್ಸಲ ಡಾಕ್ಯುಮೆಂಟ್ಸ್ ಕಳ್ದಾಕಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬೆಳಿಗ್ಗೆಯಿಂದ ಏನೇನ್ ಮಾಡಿದೆ ಹೇಳು? ಬ್ಯಾಂಕ್ ಹೇಗೆ ರೆಡಿ ಆಗೋದೆ ಹೇಳು? ಕೂತ್ಕೊಳ್ಳ. 50 ಕೋಟಿ ರೂಪಾಯಿ ಮೇಡಮ್ ತಲೆ ಮೇಲೆ ಬಂದಿದ್ದೆ. ನನಗೆ ಏನ್ ಮಾಡ್ಲಿ, ಹೆಂಗ್ ಮಾಡ್ಲಿ? ನನ್ಗೆ ಕೇಳ್ತಿದ್ದೀರಾ? ರೆಡಿ ಆಗಿ ಬ್ಯಾಂಕಿಗೆ ಹೋದೆ. ಲಾಕರ್ಲಿ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದೆ. ಸಿನಿಮಾಗೆ ಹೋದಿಯಾ? ಮಾರ್ಕೆಟ್ ಹೋದೆ. ಮಾರ್ಕೆಟ್ ಇಂದ ಸೀದಾ ಬಸ್ ಹತ್ತಿ ಮನೆಗೆ ಬಂದೆ.
ಮನೆಗ್ ಬಂದ್ಮೇಲೆ ನೋಡ್ತೀಯ ಬಸ್ ಮಿಸ್ಪ್ಲೇಸ್ ಆಗಿದೆ. ಬ್ಯಾಗ್ ಮಿಸ್ಪ್ಲೇಸ್ ನಿನ್ಗೇನೇ ಬಂದಿರ್ತೋ ದುರಹಂಕಾರ. ನೀನ್ ಬೇಜವಾಬ್ದಾರಿ ತನದಿಂದ ನನ್ ಡಾಕ್ಯುಮೆಂಟ್ಸ್ ಕಲ್ಲಾಕಿದ್ಯಲ್ಲ ಇಲ್ಲಿ. ನೀನ್ ಮಾಡಿರೋ ಕೆಲಸದಿಂದ 2015-16 ನಾವಿಬ್ರು ಬದುಕಿದ್ವಿ ಅನ್ನೋದಕ್ಕೆ ಪ್ರೂಫ್ ಹೇಳ್ದಂಗ ಆಗಿದೆಯಲ್ಲೇ. ಮದ್ವೆ ಆಗಿರೋದು ತಾಳಿರಿಯಾ ಕಿತ್ ಬಿಸಾಕು. ನಿನ್ ಜೊತೆ ಬದುಕೋದಕ್ಕೆ ನಂಗೆ ಇಷ್ಟ ಆಗ್ತಾ ಇಲ್ವಲ್ಲೇ. ಏನ್ರಿ ಆ ಪೇಪರ್ಸ್ ಅಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣ್ರಿ. ಜೇಬ್ ಚೆಕ್ ಮಾಡ್ದ? ನಾನು ಇಟ್ಟಿದ್ ಬ್ಯಾಗ್ ಅಲ್ಲಿ. ಜೇಬ್ ಚೆಕ್ ಮಾಡು. ಜೇಬಲ್ಲಿ ಇಲ್ಲ ಕಣ್ರಿ. ಜೇಬ್ ಚೆಕ್ ಮಾಡು ಅಂತ ಹೇಳ್ತಾ ಇದೀನಿ, ಮಾಡೆ. ಜೇಬಲ್ಲಿ ಇಲ್ಲ ಕಣ್ರಿ, ನೋಡ್ರಿ. ನಿಂಗೆ 3 ಸಲ ಜೇಬ್ ಚೆಕ್ ಮಾಡೋದಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೆಯಲ್ಲ. 50 ಕೋಟಿ ರೂಪಾಯಿ ತಲೆ ಮೇಲೆ ಬಂದಿದೆ, ನನಗೇನೇ ಮಾಡ್ಲಿ? ಏನ್ ಮಾತು ಲೇ, ನೋಡ್ಕೋ, ಇವತ್ ಮಾತ್ರ ನೀನ್ ಬಿಡಲ್ಲ. ಇವತ್ ನೀನ್ ಬಿಡಲ್ಲ ಕಡೆ. ಕೂಲಾಗಿ ಜೆಕೆ. ಇವತ್ತು ನೀವು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಿ. ಇವರ್ ಸೋ ಸ್ವೀಟ್ ಜೆಕೆ, ನೀವು ತುಂಬಾ ಒಳ್ಳೆಯವರು. ಆ ಟೊಮೊಟೊ ಸಣ್ಣದಾಗಿ ಹೆಚ್ಚೆ. ಇವತ್ತು ನಾನ್ ನೀನು ಎಷ್ಟು ದಿನ ಕಡೆ ಇವತ್ತು ಬಿಡಲ್ಲ ಕಡೆ. ಕೂಲಾಗಿ ಜೆಕೆ, ಕೂಲಾಗಿ. ಇವತ್ತು ನೀವು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಿ. ನಿಜವಾಗ್ಲೂ ನೀವು ತುಂಬಾ ಒಳ್ಳೆಯವರು ಜೆಕೆ. ನೀನು ಪೊಲೀಸ್ ಸ್ಟೇಷನ್ ಕಾಲ್ ಮಾಡ್ಲಿಲ್ವಾ? ನಾನಿದ್ದೀನಿ. ಇದರದ್ದು ಯಾವನ್ಗಿರೋದು ನನ್ಗೆ? ನಾನ್ ಮಾಡ್ತೀನಿ. ಹೊಡ್ಕೋಬೇಡಿ, ಹೊಡ್ಕೊ. 50 ಕೋಟಿ ರೂಪಾಯಿ ತಲೆ ಮೇಲೆ ಬರ್ತಿದ್ಯಲ್ಲ, ನಿಮ್ಮ ಅಪ್ಪನ ಮನೆ ತಗೊಬರ್ತೀನಿ. ಹಲೋ ಹಲೋ, ಪೊಲೀಸ್ ಸ್ಟೇಷನ್ ಸರ್. ನನ್ನ ಹೆಂಡತಿ ಇವತ್ತು MB ರೋಡಲ್ಲಿ ಒಂದು ಬ್ಯಾಗ್ ಕಳ್ದಾಕಿದ್ದಾಳೆ. ಅದ್ರೊಳಗಡೆ 2015-16 ಇತ್ತು ಸರ್. ಏನ್ ಸರ್? ಹಾ ಸರ್. ಬ್ಯಾಗ್ ಹೇಗಿತ್ತೆ? ಬ್ಯಾಗ್ ಹೇಗಿತ್ತು? ಸಾಧಾರಣ ಸೈಜ್ ಸರ್. ಗೊಂಬೆ ಚಿತ್ರ ಇತ್ತಂತ ಹೇಳಿ. ಗೊಂಬೆನೆ ತಾಕಿದ್ಲು ಸರ್. 2 ಕಿವಿ ಇತ್ತು ಸರ್ ಗೊಂಬೆಗೆ. ಪೊಲೀಸ್ ಏನಂದ್ರು? ಬ್ಯಾಗ್ ನಾಳೆ ಸಿಕ್ಕಿದ್ರೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಅಯ್ಯೋ, ಇವಳು ಮಾಡಿರೋ ಕೆಲಸದಿಂದ ನಾನು ಏನಪ್ಪ ಮಾಡ್ಲಿ? 50 ಕೋಟಿ ರೂಪಾಯಿ ಹೆಂಗಪ್ಪ ತಗೊಬರ್ಲಿ? ಕೂತ್ಕೊಳೆ. ನೋಡು, ಬೆಳಗ್ಗೆಯಿಂದ ಏನೇನ್ ಮಾಡಿದೆ ಅಂತ ಹೇಳು. ಎಲ್ಲ ಸೀನಾನು ಒಂದ್ಸಲ ರೀಕಾಲ್ ಮಾಡ. ಬೆಳಿಗ್ಗೆ ಹೇಗೆ ರೆಡಿ ಆಗೋದೆ? ಬೆಳಗ್ಗೆ ಎದ್ದು ಈ ತರ ಕೋಟ್ ಹಾಕೊಂಡು ಬ್ಯಾಂಕಿಗೆ ಹೋದೆ. ಫೋನ್ನಲ್ಲಿ ಜೇಬಿದೆ. ನೋಡು, ಈಗ ಅದು ಬ್ಯಾಂಕ್. ನನ್ನ ಬ್ಯಾಂಕ್ ಮ್ಯಾನೇಜರು. ನೀನು ಅಲ್ಲಿಂದ ರೆಡಿಯಾಗಿ ಬರ್ಬೇಕು. ವೆಲ್ಕಮ್ ಮೇಡಮ್, ಮಿಸಸ್ JK. ವೆಲ್ಕಮ್ ಟು ಅವರ್ ಬ್ಯಾಂಕ್. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಹಲೋ ಸರ್, ಗುಡ್ ಮಾರ್ನಿಂಗ್. ನನ್ ಕಿತ್ತೋದ್ ನನ್ ಮಗ ಗಂಡ ಕೆಲವೊಂದು ಪೇಪರ್ಸ್ ಕೊಡಕ್ಕೆ ಹೇಳಿದ್ನಲ್ಲ, ಕೊಡಿ. ಆಲ್ ರೈಟ್, ತಗೊಳ್ಳಿ. ಥ್ಯಾಂಕ್ ಯು ಸರ್. ಮೇಡಮ್, ನಿಮ್ಮ ಬ್ಯಾಗ್ ಒಳಗಡೆ ಈ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ಇಡೋದು ಸೇಫ್ ಅಲ್ಲ. ನೀವು ಅದನ್ನ ಜೇಬ್ ಒಳಗಿಡಬೇಕು, ಜೇಬ್ ಒಳಗಡೆ. ಅವನು ಆ ತರ ಹೇಳಿಲ್ಲ. ನಿಮ್ಗೆ ಮೌನ ಮರದಿ ಇಲ್ಲ, ಮುಚ್ಚ ಬಾಯ್. ಬ್ಯಾಂಕಿಂದ ನೆಕ್ಸ್ಟ್ ಎಲ್ಲಿಗೆ ಹೋದೆ? ಮಾರ್ಕೆಟಿಗೆ ಹೋದೆ. ಮಾರ್ಕೆಟ್ಗೆ ಹೋದೆ. ಈಗ ನಾನು ತರಕಾರಿ ಮಾಡ್ತೀನಿ, ನೀನ್ ತರಕಾರಿ ತಗೊಳಕ್ ಬಾ. ಹೆಂಗಿದ್ದ ಅವನು? ರೀ, ಅವನಿಗೆ ಆಕ್ಚುಲಿ ಇಷ್ಟು ಕೂದ್ಲಿರ್ಲಿಲ್ಲ ಕಣ್ರಿ. ಆಯ್ತು ಬಿಡು. ಇರ್ಲಿಲ್ಲ ಕಣ್ರಿ. ಆಯ್ತು ಬಿಡು. ಕೂದ್ಲಿರ್ಲಿಲ್ಲ ಕಣ್ರಿ ಅವನಿಗೆ. ನಾನು ಫಸ್ಟ್ ಕಸ್ಟಮರ್. ಓಕೆ, ಈ ಬೆಂಡೆಕಾಯಿ ಎಷ್ಟು? ಈ ಬೆಂಡೆಕಾಯಿಗೆ ಕಾಸಿಲ್ಲ, ಇದು ಫ್ರೀ. ಈ ಕಡೆಗಳಿಗೆ ಎಷ್ಟು? ಇಲ್ಲಿ ಕಸ್ಟಮರ್ ಇದ್ದಾರೆ ತಾನೆ ನೀನು? ಯು ಬ್ಲಡಿ ಇಡಿಯಟ್ ರಾಸ್ಕಲ್. ಇಲ್ಲಿ ಮಾತಾಡ್ತಿದ್ದೀನಿ ತಾನೆ? ಅಯ್ಯೋ, 1 kg ಕೊಡಿ. ತಗೊಳ್ಳಿ. ಎಷ್ಟು ರೂಪಾಯಿ? ನಿಮ್ಗೆ ದುಡ್ಡಿಲ್ಲ, ಫ್ರೀ. ಓಹ್, ಥ್ಯಾಂಕ್ ಯು ಸೋ ಮಚ್. ನೀವು JKಗಿಂತ ತುಂಬಾ ಒಳ್ಳೆಯವರು. ನೀವು ಹೆಂಗ್ ಮಾಡಿದೆ ಕ್ಯಾರೆಕ್ಟರ್ನ? ಚೆನ್ನಾಗಿ ಮಾಡಿದ್ರಿ. ಮೊಳೆ ಮಾಡಿ ಸಾಯಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ಏನಯ್ಯ ತರಕಾರಿ? ಎಷ್ಟು ತರಕಾರಿಗಳಿಗೆ? ಇಲ್ಲಿ ಕಣ್ ಕಾಣಿಸ್ತಾ ಇಲ್ವಾ? ಆಲೂಗಡ್ಡೆ, ಈರುಳ್ಳಿ, ಬೆಂಡೆಕಾಯಿ, ತೊಂಡೆಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನುಗ್ಗೆಕಾಯಿ ಕೊಡು. ನೋಡಿ. ಎಷ್ಟು? 30 ರೂಪಾಯಿ. ಮೇಡಮ್, ನಿಮ್ಮ ಬ್ಯಾಗ್ ಒಳಗಡೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನ ಇಡೋದು ಸೇಫ್ ಅಲ್ಲ. ನೀವು ಅದನ್ನ ತೆಗೆದು ಜೇಬ್ ಒಳಗಡೆ ಇಡಿ, ಜೇಬ್ ಒಳಗಡೆ. ತರಕಾರಿ ಅಂಗಡಿಯವನು ಆ ತರ ಹೇಳಿಲ್ಲ. ಮುಚ್ಚ ಬಾಯಿ, ಮಾತಾಡ್ಬೇಡ ನೀನು. ಇಬ್ರು ಹೇಳಿದರೆ ನಿನ್ ಬುದ್ಧಿ ಏನು? ಗೋಬಿ ಮಂಚೂರಿ ತಿಂತಿದ್ದೇನೆ. ನಿನ್ಗೆ ಮಾರ್ಕೆಟ್ ಅವ್ನು ಹೇಳಿದ್ದೇನೆ, ಬಸ್ ಅವ್ನು ಹೇಳಿದ್ದೇನೆ, ಬ್ಯಾಂಕ್ ಅವ್ನು ಹೇಳಿದ್ದೇನೆ, ನೀನ್ ಯಾರ ಮಾತು ಕೇಳಿಲ್ಲ. ಒಂದ್ ಹೇಳ್ತೀನಿ ತಿಳ್ಕೊ, ಗಂಡಸರಿಗೆ ಜವಾಬ್ದಾರಿ ಇರುತ್ತೆ. ಯಾವ್ದನ್ನ ಸುಲಭ ಕಳ್ಕೊಳ್ಳಲ್ಲ. ಹೆಂಗಸರಿಗೆ ರಿಮೈಂಡ್ ಮಾಡಿರ್ತಾರೆ ಹೆಂಗ್ ಮಾಡಬಾರ್ದು ಅಂತ. ಏನ್ ಮಾಡೋದು? ಹೆಂಗಸರಿಗೆ ಗಾಂಚಲಿ ಬೇಕಾಬಿಟ್ಟಿ ಮಾಡಿರ್ತೀರ. ಜೇಬ್ ಒಂದ್ಸಲ ನೋಡು. ಜೇಬ್ ನಾನ್ ನೋಡಿದ್ದೀನಿ, ಜೇಬಲ್ಲಿ ಇಲ್ಲ.
ಜೇಬಲ್ಲಿ ಇಡ್ಲಿಲ್ಲ ಕಣ್ರಿ. ಹಾಳಾಗೋಗ್ಲಿ ನೋಡು, ನೀನು ಆ ಡಾಕ್ಯುಮೆಂಟ್ಸ್ ನ ಎಲ್ಲಿ ಕಳ್ಕೊಂಡೆ? ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಕಳ್ದೋಯ್ತು, ಎಲ್ಲ ಕಳ್ದೋಯ್ತು. ಇಲ್ಲೇ ಕಳ್ಕೊಂಡೆ, ಇಲ್ಲೇ ಕಳ್ಕೊಂಡೆ. ಗೀತಾ ಮೇಡಮ್ ಬನ್ನಿ ಇಲ್ಲಿ. ನಿಮ್ಗೊಂದು ವಿಷಯ ಗೊತ್ತಾ? ಬಿಂದು ಅವಳ ಗಂಡನ್ ಡಾಕ್ಯುಮೆಂಟ್ಸ್ ನ ಕಳ್ಕೊಂಡ್ಬಿಟ್ಲಂತೆ ಕಣ್ರಿ. ಅದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತೆ ಕಣ್ರಿ. ಏನ್ ಮಾಡ್ತಾಳೆ? ಅವಳಿಗೆ ಜವಾಬ್ದಾರಿನೇ ಇಲ್ಲ ಕಣ್ರಿ. ಬಸ್ನವನು ಹೇಳ್ದ, ಬ್ಯಾಂಕ್ನವನು ಹೇಳ್ದ, ತರಕಾರಿ ಅಂಗಡಿಯವನು ಹೇಳ್ದ. ಅವರು ಅವ್ರ ಮಾತಿನ ಕೇಳ್ಬೇಕಿತ್ತು ಕಣ್ರಿ. ಕೇಳ್ಬೇಕಿತ್ತು. ಪಾಕೆಟ್ ಅಲ್ಲಿ ಹಿಡ್ಕೊಳ್ದೆ ಎಲ್ಲ ಕಳ್ಕೊಂಡು ಕಣ್ರಿ, ಕಳ್ಕೊಂಡು. ಇದು ಶರಪಂಜರ ಮೂವಿದು ನಾನು ನೋಡಿದ್ದೀನಿ. ಇವತ್ತು ನೀವು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಿ. So sweet. ಯಾರೋ ಬಾಗ್ಲು ಬೆಲ್ರಿಂಗ್ ಮಾಡ್ತಾರೆ, ಹೋಗಿ ನೋಡಿ. ನನ್ಗೆ ಗೊತ್ತು, ನೀನೇನು ಹೇಳಕ್ ಬೇಕಾಗಿಲ್ಲ. ಇಂದು ಒಂದ್ಸಲ ಜೇಬ್ ಚೆಕ್ ಮಾಡು, ಚೆಕ್ ಮಾಡು. ఒరే కుక్క, నన్ను వదలవా? నిన్ను కాల్చి చంపకపోతే నా పేరు బిందునే కాదురా. ಇದು ಆಪ್ತ ಮಿತ್ರ ಇದು. ನೀವು ನೋಡಿಲ್ವಾ? Yes, come in. ಏನ್ರಿ, ನನ್ ಬ್ಯಾಗ್ ಸಿಕ್ತು. ನನ್ನ ಡಾಕ್ಯುಮೆಂಟ್ಸ್ ಚೆಕ್ ಬುಕ್. ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. 50 ಕೋಟಿ ರೂಪಾಯಿ ಫೈನ್ ತಲೆ ಮೇಲೆ ಬರ್ತಿತ್ತು ಸರ್. ಜೀವ ಬಾಯಿ ಬಂದಂಗೆ ಆಗಿತ್ತು. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ತು ಸರ್. ಅಷ್ಟೊಂದು ಇಂಪಾರ್ಟೆಂಟ್ ಆಯ್ತು ಸರ್? ಇಂಪಾರ್ಟೆಂಟ್ ಅಂತ ಕೇಳ್ತಿದ್ರಲ್ಲ ಸರ್. ನಾನು ಟ್ಯಾಕ್ಸ್ ಸಬ್ಮಿಟ್ ಮಾಡಲಿಲ್ಲ ಅಂತ ಹೇಳಿದ್ರೆ 50 ಕೋಟಿ ರೂಪಾಯಿ ಫೈನು ಜೊತೆಗೆ 1 ವರ್ಷ ಅಂಧಾರ ಆಗ್ತಿದೆ ಸರ್. ನನ್ನ ಹೆಂಡತಿ ಇದನ್ನ MB ರೋಡಲ್ಲಿ ಕಳ್ದಾಕ್ಬಿಟ್ಟಿದ್ಲು. ಅಲ್ಲ ಮೇಡಮ್, ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ಮೇಲೆ 15 ಪರ್ಸಲ್ಲಿ ಇಟ್ರಿ, ಜೇಬಲ್ಲಿ ಇಡ್ಬೇಕು ತಾನೆ. ಇದೇ ಮೂವಿ ಆಗ್ತಿದ್ದು. ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಭಾಗ್ಯದ ಬೆಳಕು ನೀವು ಸರ್. ತುಂಬಾ ಖುಷಿ ಆಗ್ತಿದೆ. 1 ನಿಮಿಷ ಸರ್, ಇದೇ ಖುಷಿ ನಿಮ್ಗೆ ಏನಾದ್ರು ಕೊಡ್ಬೇಕಂತ. ನಮ್ ಡ್ಯೂಟಿ ನಾವು ಮಾಡಿದೀವ್ರಿ, ನಮ್ಗೇನ್ ಬೇಡ. ಸರ್, ತಪ್ಪು ತಿಳ್ಕೊಬೇಡಿ ಸರ್, ಪ್ಲೀಸ್. ನನ್ನ ಖುಷಿಗಾರ ಏನಾದ್ರು ಕೊಡ್ಬೇಕು ಸರ್. ಏನ್ರಿ, ಏನ್ ಹುಡುಕ್ತಾ ಇದ್ದೀರಿ? ಅವ್ರಿಗೆ ದುಡ್ಡು ಕೊಡೋಣ ಅಂತ ಸ್ವಲ್ಪ. ಎಲ್ಲಿಟ್ಟಿದ್ರಿ? ಪರ್ಸಲ್ಲಿ ಇಟ್ಟಿದೆ ಕಣೆ. ಪರ್ಸಲ್ ಯಾಕ್ರಿ ಇಟ್ರಿ? ಅದನ್ನ ಜೇಬಲ್ಲಿ ಇಡ್ಬೇಕು ತಾನೆ. ಜಗತ್ತಲ್ಲಿ ಪರ್ಸ್ ಕಳ್ದೋಗಿದೆ ಅಂತ ಕೇಳಿದ್ದೀರಾ? ಜೇಬ್ ಕಳ್ದೋಗಿದೆ ಅಂತ ಕೇಳಿದ್ದೀರಾ? ಇಲ್ಲ ಕಣೆ. ಒಂದ್ಸಲಿ ಜೇಬ್ ಚೆಕ್ ಮಾಡಿ. ಇಲ್ಲ ಕಣೆ. ಒಂದ್ಸಲಿ ಜೇಬ್ನ ಚೆಕ್ ಮಾಡಿ. ಇಲ್ಲ ಕಣೆ, ನೋಡೆ. ಒಂದ್ಸಲಿ ಜೇಬ್ನ ಚೆಕ್ ಮಾಡ್ರಿ. ಹೇಗಿದೆ ಜೋಡಿ? ಚೆನ್ನಾಗಿದ್ಯಾ? ದೂರ ನಿಂತು ಏನೇ ಎಲ್ಲೇ ಇಟ್ಟಿದ್ದೆ ಪರ್ಸು? ಎಲ್ಲೇ ಇಟ್ಟಿದ್ದೆ ಡಾಕ್ಯುಮೆಂಟ್ಸು? ಬ್ಯಾಗ್ ಅಲ್ಲಿ ಇಟ್ಟಿದ್ದೆ. ಬ್ಯಾಗ್ ಎಲ್ಲಿಟ್ಟಿದ್ದೆ? ಬ್ಯಾಗ್ ಕಳ್ದೋಯ್ತು ಹೊರಗೆ ಹೋದಾಗ. ಡಾಕ್ಯುಮೆಂಟ್ಸ್ ಎಲ್ಲಿಡಬೇಕು? ಜೇಬಲ್ಲಿ. ಜೇಬಲ್ಲಿ ಇಡ್ಲಿಲ್ಲ, ಬ್ಯಾಗ್ ಅಲ್ಲಿ ಇಟ್ಟಿದ್ದೆ. ತುಂಬಾ ಕಿತ್ಕೋಬೇಡ, ನೆಕ್ಸ್ಟ್ ಕಿಟ್ಟಿಗೆ ಬೇಕದು. ಕೇಳ್ಬೋಣ ಅವ್ರು ಎಲ್ಲಿಡ್ತಾರೆ ಅಂತ. ಸರ್, ಡಾಕ್ಯುಮೆಂಟ್ಸ್ ಜೇಬಲ್ಲಿ ಇಡ್ತೀರಾ, ಆಚೆ ಇಡ್ತೀರಾ? ಪಾಟೇಲ ಅವ್ರ ಗಂಡನ ಬಗ್ಗೆ ಇಷ್ಟೆಲ್ಲ ಉದ್ದ ಹೇಳುವಾಗ ನನಗೆ ಆಕ್ಚುಲಿ ನಿರಂಜನ ಅಂತ ಗೊತ್ತಾಯ್ತು, ಡೌಟ್ ಇತ್ತು. ಫೈನಲ್ ಕನ್ಫರ್ಮ್ ಆಯ್ತು. ಏನ್ ನಿರಂಜನ ಇದು? ಹೌದು ಸರ್. ಇಲ್ಲ ಸರ್, ಅದು ಏ ಕಮಾನ್ ಸೇ ಮಕ್ ಹೊಡೆದು ಬಿಡ್ತೀನಿ ಹಂಗೆ ರಿಯಾಕ್ಟ್ ಮಾಡ್ತಾ ಇದ್ರೆ. ಬಟ್ ರಾಘು ಗಂಡ ಫುಲ್ 6 ಹೊಡೆದು ಬಿಟ್ಟ ಇವತ್ತು. JK, ಅಮೇಸಿಂಗ್ ಪರ್ಫಾರ್ಮೆನ್ಸ್, ಸೂಪರ್. ಥ್ಯಾಂಕ್ ಯು ಸರ್. ಕೊಡ ಕೈ. ಸಖತ್ತಾಗಿತ್ತು. ಫಸ್ಟ್ ಆಫ್ ಆಲ್ ಐ ವಾಂಟ್ ವೆಂಕಟ್ ಅಂಡ್ ಚಂದ್ರು ಬೋತ್ ಆನ್ ದ ಸ್ಟೇಜ್. ಚಂದ್ರು ಅವರು ಇದನ್ನ ಮೆಂಟರ್ ಮಾಡಿದ್ದಾರೆ. ಬಟ್ ವೆಂಕಟ್ ಅವರು ಇದೇ ತರ ಇನ್ನೂ ಅದ್ಭುತವಾದ ಸ್ಕ್ರಿಪ್ಟ್ ಬರೆಯೋದ್ರಲ್ಲಿ ಬಿಸಿ ಇರೋದ್ರಿಂದ ಸದ್ಯಕ್ಕೆ ಬಂದಿಲ್ಲ ಅವರು. ಬಿಗ್ ರೌಂಡ್ ಆಫ್ ಅಪ್ಲಾಸ್. ರಾಘು
ಆಸ್ ಯೂಶುವಲ್ ಫುಲ್ ನೀನು ಸಿಕ್ಸರ್ ಹೊಡೆದಿದ್ಯಾ. ಮಾತ್ರ ನಿನಗೆ ಇನ್ನೊಂದು ಸಿಕ್ಕಾಪಟ್ಟ ಕಾಂಪಿಟೇಷನ್ ಇದೆ ರಾಘು. ಪಾಟೀಲ್ ಒಂದೇ ಲೈನಲ್ಲಿ ಹೇಳ್ಬೇಕಂದ್ರೆ ಈ ಸಲ ಮಜಾ ಭಾರತದ ಲವ್ಲಿ. ಎಸ್ ರೋಚಿತಾ. ಈ ಸ್ಕಿಟ್ ನಿಜ ಬಾಬಾ ಹಿಲೇರಿಯಸ್ ಆಗಿತ್ತು. ಮೈ ಗುಡ್ನೆಸ್, ಮಧ್ಯದಲ್ಲಿ ನಮ್ದು ಡೈಲಾಗ್ಸ್ ಯು ನೇಲ್ಡ್ ಇಟ್ ಯು ಕಿಲ್ಡ್ ಇಟ್. ಕ್ಯಾನ್ ಯು ಬಿಲೀವ್ ಒನ್ ಥಿಂಗ್, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕಾಮೆಂಟ್ಸ್ ಯು ನೇಲ್ಡ್ ಇಟ್ ಯು ಕಿಲ್ಡ್ ಇಟ್ ತುಂಬಾ ಪಾಪ್ಯುಲರ್ ಆಗೋಗಿದೆ ಅದು. ವೆರಿ ನೈಸ್. ಬಟ್ ಸೀರಿಯಸ್ಲಿ ಮೈ ಗಾಡ್, JK, ರಾಘು, ಪಾಟೀಲ, ಸೂಪರ್ ಪರ್ಫಾರ್ಮೆನ್ಸ್. ಮೂರು ಜನ ಯು ಗೈಸ್ ನೇಲ್ಡ್ ಇಟ್, ಯು ಗೈಸ್ ಕಿಲ್ಡ್ ಇಟ್ ಮ್ಯಾನ್. ಅಂಡ್ ಲಾಸ್ಟ್ ಅಲ್ಲಿ ಸ್ಪೆಷಲ್ ಎಂಟ್ರಿ, the one and only ಗೊಬ್ಬರಗಾಲ. ಈಗ ಪಕ್ಕ ಲೋಕಲ್ ಆಗಿ ಒಂದು ಕಮೆಂಟ್ ಕೇಳಕ್ ರೆಡಿ ಇದ್ದೀರಾ? ಕಮರ್ಷಿಯಲ್ ಕಮೆಂಟ್. ಅನೀಶ್, ಹೇಗೆ ಅನಿಸ್ತು? ಸೂಪರ್. ತುಂಬಾ ದಿನ ಆಗಿತ್ತು ಈ ರೇಂಜ್ಗೆ ನಕ್ಕಿ ನಾನು. ಪ್ರೊಡಕ್ಷನ್ ಟೆನ್ಷನ್ ಅಲ್ಲಿ ನಗು ಅನ್ನೋದೇ ಮರ್ತು ಬಿಟ್ಟಿದ್ದೆ. ರಾಘವ್ ಅಂತ ಏನ್ ಪರ್ಫಾರ್ಮೆನ್ಸ್ ಸರ್ ನಿಮ್ದು, ವಾವ್. ಥ್ಯಾಂಕ್ ಯು ಸರ್. ಆ ವೇರಿಯೇಷನ್ಸ್ ಅದ್ಭುತ ನಿಜವಾಗ್ಲೂ. ಒಂದು ಆ ಸ್ಲ್ಯಾಪ್ ಹೊಡೆದು ಎರಡು ಈ ಕಡೆ ಒಂದು ಈ ಕಡೆ ಒಂದು ಡ್ಯಾನ್ಸ್ ಸ್ಟೆಪ್ ಇದ್ದಂಗೆ ಇತ್ತು ನನಗೆ. ಇದು ನಿಜವಾಗ್ಲೂ ಅದ್ ಮಾಡೋದಕ್ಕೆ ಕಷ್ಟ ನೆಕ್ಸ್ಟ್ ಫಿಲಮ್ ನೆಕ್ಸ್ಟ್ ಸಿನಿಮಾ ಈ ಸ್ಟೆಪ್ ಹಾಕ್ಬಿಡ್ತೀನಿ. ಚೆನ್ನಾಗಿತ್ತು. ಕ್ರೆಡಿಟ್ಸ್ ಕೊಡ್ತೀವಿ. ಮತ್ತೆ ನಿಮ್ಮಿಬ್ಬರ ಕೆಮಿಸ್ಟ್ರಿ ಅಂತೂ ಅದ್ಭುತ. ಒಂದು ಫ್ರೀಸ್ ಏನೋ ಒಂದು ಆಕ್ಷನ್ ಮಾಡ್ತಿರ್ತೀರಾ, ಸಡನ್ ಆ ಫ್ರೀಸ್ ಅಲ್ಲಿ ಲವ್ ಮೂಡು. ಮತ್ತೆ ನಾನು ಚಂದ್ರು ಅವ್ರ ಪರಿಚಯ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಿಶ್, ಹಾಯ್. ಹೇಗೆ ಅನಿಸ್ತು ನಿಶ್? ನಾನು ಸ್ವಲ್ಪ ಯಾರಾದರೂ ಏನಾದರೂ ಚಿಕ್ಕ ಜೋಕ್ ಹೇಳಿದ್ರೆ ಬಿದ್ದು ಬಿದ್ದು ನಗ್ತೀನಿ. ಸೊ ದಿಸ್ ವಾಸ್ ಲೈಕ್ ಟೂ ಮಚ್ ಫಾರ್ ಮೀ. ಆ್ಯಂಡ್ ರಾಘವೇಂದ್ರ ಅವರೇ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಯು ಆರ್ ಲೈಕ್ ಕಂಪ್ಲೀಟ್ ಪ್ಯಾಕೇಜ್. ಇಟ್ಸ್ ಎ ಟ್ರೀಟ್ ಟು ವಾಚ್ ಯು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಚಂದ್ರು ಅವರೇ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇನ್ನೂ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ಕೊಡ್ತಾ ಇರಿ, ಓಕೆನಾ? ಥ್ಯಾಂಕ್ ಯು. ಏನ್ ಛತ್ರ ಅನ್ಕೊಂಡ್ಬಿಟ್ರ ಇದು? ಓದಾ ಪುಟ್ಟ ಬಂದ ಪುಟ್ಟ ಯಾರೋ ಒಬ್ರು ಬರ್ತಾ ಇರ್ತಾರೆ. ಏನ್ ಇವಾಗ ಯಾರ್ದಿನೋ ಏನ್ ಕತೆ, ಏನಕ್ಕೆ ಬಂದಿರೋದು? ವೈಟ್ ಕೋಟ್ ಹಾಕಿದ್ರೆ ಡಾಕ್ಟ್ರು, ಬ್ಲಾಕ್ ಕೋಟ್ ಹಾಕಿದ್ರೆ ಲಾಯರು, ಈ ಡ್ರೆಸ್ ಹಾಕಿದ್ರೆ ನನ್ನ ಪೋಸ್ಟ್ ಮ್ಯಾನ್ ಅಂತ ಗೊತ್ತಾಗಲ್ವಾ? ಪೋಸ್ಟ್ ಮ್ಯಾನ್ ಅಂದ್ರೆ ಪೋಸ್ಟ್ ಹಾಕೋದು ಕೂಡ ನೀನ್ ಏನ್ ಆಟ ಆಡೋದ ಏನು? ಅದು ಸ್ಪೋರ್ಟ್ಸ್ ಮ್ಯಾನ್. ಅದನ್ನೇ ಹೇಳ್ತಾ ಇರೋದು ನಾನು. ಹೇಳು. ಸ್ಪೋರ್ಟ್ಸ್ ಮ್ಯಾನ್. ಇರ್ಲಿ, ಏನ್ ಹೆಸರು? ಕಾರ್ಲೋಸ್. ಏನ? ಮೈ ನೇಮ್ ಇಸ್ ಕಾರ್ಲೋಸ್. ಕಾರ್ಲೋಸ್? ಹೌದು. ಹಿಂದೆ ಏನ್ ಬರ್ತಿದೆ ಜರ್ಸಿ ಮೇಲೆ ನೋಡೋಣ. ಕಾರ್ಲೋನ್ಸ್ ಅಂತ ಹೆಸರು, ಪ್ಲೇಯರ್ ಹೆಸರು ಕಾರ್ಲೋನ್ಸ್. ಸರಿ, ಇಲ್ಲಿ ಯಾಕೆ ಬಂದಿರೋದು ಇವತ್ತು? ನಾನೀಗ ಫುಟ್ಬಾಲ್ ಆಡ್ಬೇಕು, ಸೊ ಅದಕ್ಕೋಸ್ಕರ ಫುಲ್ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀನಿ. ನೋಡು, ಫುಟ್ಬಾಲ್ ಆಡೋದಕ್ಕೆ 11 ಜನ ಇರ್ಬೇಕು. ಒಬ್ಬರೇ ಆಡ್ಬೋದಂತೆ. ಬಟ್ ಆಚೆ ಕಡೆ ಆಡ್ಬೇಕು ಅಂದ್ರೆ 11 ಜನ ಬೇಕಾಗುತ್ತೆ. ತೊಡೆನಲ್ಲಿ ಬಲ ಬೇಕಾಗುತ್ತೆ, ಒಂದ್ಸಲಿ ಮನ್ಸಲ್ಲಿ ಛಲ ಬೇಕಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಫುಟ್ ಅಲ್ಲಿ ಬಾಲ್ ಇರ್ಬೇಕಣ. ಹೋಗಿ ಬಿಡಿ ಸರ್, ನಿಮ್ಮ ಶಿಷ್ಯನಾಗಿ ನಾನು ಸ್ಪೀಕರ್ ಮಾಡಿ ದಯವಿಟ್ಟು ನನಗೆ ಫುಟ್ಬಾಲ್ ಹೇಳೋದು ಹೇಳ್ಕೊಡಿ. ಕೆಚ್ ಬಿಸಾಕ್ಬಿಡ್ತೀನಿ ಫುಟ್ಬಾಲ್. ಓಕೆ, ಫುಟ್ಬಾಲ್ ನ ಹೇಳ್ಕೊಡ್ಬೇಕೀಗ. ಹೌದು. ಫಸ್ಟ್ ಹೋಗಿ ಬಾಲ್ ತಗೊಂಬ, ಆಮೇಲೆ ಮಿಕ್ಕಿದ ಆಟ ಹೇಳ್ಕೊಡ್ತೀನಿ. ಓಕೆ, ದಯವಿಟ್ಟು ಗುರುಗಳೇ, ಈ ಸಲ ಏನಾರ ಕಷ್ಟಪಟ್ಟು ಹಗಲೂರ್ ಹತ್ರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಾದ್ರು ಫುಟ್ಬಾಲ್ ಆಡ್ಬಿಟ್ಟು ನಾನು ವರ್ಲ್ಡ್ ಕಪ್ ತರಬೇಕು ನಮ್ಮ ದೇಶಕ್ಕಂತ ಆಸೆ. ನಿಜವಾಗ್ಲೂ ನಿನಗಿರುವಂತ ಕನಸು ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಸದ್ಯಕ್ಕೆ ಹೋಗಿ ಬಾಲ್ ತಗೊಂಬ, ಆಮೇಲೆ ನಾನು ನಿಂಗೆ ಮಿಕ್ಕಿದೆಲ್ಲ ಹೇಳ್ಕೊಡ್ತೀನಿ. ಓಕೆ, ಒಂದಲ್ಲ ಒಂದು ದಿನ ಗೆದ್ದೆ ಹಾಕೋಣ ನೀನು. ಈ ಶಿವಪೂಜೆಯಲ್ಲಿ ಕರಡಿ ಬಿಟ್ರು ಅಂತ ಒಂದು ಮಾತಿದೆ. ಏನೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಾಗ ಯಾರೋ ಬಂದು ಡಿಸ್ಟರ್ಬ್ ಮಾಡಿದ್ರೆ ಹಂಗೆ ಸಿಟ್ಟು ನೆತ್ತಿಗೆ ಹತ್ತು ಬಿಡುತ್ತೆ. ಹೆಂಗೆ ಅಂತೀರಾ? ಈ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. ಎಲ್ಲರೂ ಪ್ರೀತಿಯಿಂದ ಹುಲಿ ಹುಲಿ ಅಂತ ಕರೀತಾರೆ ಸರ್. ನಾನು ಬೈ ಬರ್ತೆ ಪ್ರೊಡ್ಯೂಸರ್ ಸರ್. ಜೀವನದಲ್ಲಿ ಒಂದು 25 ಸಿನಿಮಾ ಮಾಡಿದ್ದೀನಿ ಸರ್, ಎಲ್ಲ ಸೂಪರ್ ಹಿಟ್, 100 ಡೇಸ್. ಆದ್ರೂ ನನ್ಗೊಂದು ಬೇಜಾರಿದೆ ಸರ್. ರಚಿತಾ ಮೇಡಮ್ ಅನ್ನ ಹೀರೋಯಿನ್ ಆಗಿ ಹಾಕೊಂಡು, ನಿಮ್ಮನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕೊಂಡು ಒಂದು ಸಿನಿಮಾ ಮಾಡೋ ಯೋಗ್ಯತೆ ಇಲ್ಲ ಸರ್ ನನಗೆ. ಆದ್ರೂ ಮಾಡ್ತೀನಿ. ಹೀರೋ ಯಾರಪ್ಪ? ಏನು ಹೀರೋ ಯಾರು ಅಂತ ಕೇಳ್ತಾ ಇದ್ದೀರಲ್ಲ? ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಓಡಾಡಿ, ಹಿಮಾಲಯದಲ್ಲಿ ಹಾರಾಡಿ, ಸಮುದ್ರದ ಅಲೆಗಳಿಗೆ ಈಜಾಡಿ, ಬ್ರಹ್ಮ ಇವನು ಹೀರೋನೇ ಆಗಬೇಕು ಅಂತ ಸೃಷ್ಟಿ ಮಾಡಿರೋ ಒಂದೇ ಒಂದು ಹುಲಿ.
ನಾನು ಬೆಳೆದಿರೋ ರೇಂಜ್ಗೂ ಅಕ್ಕ ಪಕ್ಕದಲ್ಲಿರೋ ಪ್ರೋಗ್ರಾಮ್ನವರೆಲ್ಲ ಈ ಹುಲಿನೇ ಕಾಪಿ ಮಾಡ್ತಾ ಇರೋದು. ಇವತ್ತು ವಾರ್ನಿಂಗ್ ಮಾಡ್ತೀನಿ ಕೇಳಿ, ನಮ್ಮನ್ನೆಲ್ರು ಕಾಪಿ ಮಾಡ್ಬೇಕು, ನಾವ್ ಯಾರನ್ನೂ ಕಾಪಿ ಮಾಡಬಾರ್ದು. ನಕ್ಷತ್ರನ ನೋಡೋ ಆಸೆ ಇಟ್ಕೊಳ್ಳಿ, ಮುಟ್ಟೋ ಪ್ರಯತ್ನ ಮಾಡ್ಲೇಬೇಡಿ. ಯಾವುದೋ 4 ಕುರಿಗಳಿಗೆ ಹುಲಿ ಬಣ್ಣ ಹಚ್ಚಿ ಬಿಟ್ಬಿಟ್ರೆ ಈ ಹುಲಿನ ಕಾಪಿ ಮಾಡಕ್ ಆಗಲ್ಲ. ಸಾರಿ, ರಚ್ಚಿಗೆ ಎದ್ಬಿಟ್ಟಿದೆ. ಬೈದ ಬೈ ರಚ್ಚಿಗೆ ಬಿಡಿದೆ. ಅಭಿಮಾನ, ಹುಲಿ ಮೇಲಿರೋ ಅಭಿಮಾನ ಹೋಗ್ಬಿಟ್ರು ಪಾಪ. ಎನಿವೆ, ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಸರ್, ನಾನ್ ನನ್ನ ಫಿಲ್ಮಲ್ಲೇ ಯಾಕೆ ಮಾಡಿ ಬೆಳೆದಿರೋ ಒಂದೇ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ. ನಮ್ಮ ಹೃದಯದ ಅಂತರಾಳವನ್ನು ಹಂಚ್ಕೋಬೇಕಲ್ಲ, ಅದಕ್ಕೆ ಪ್ರೈವೇಟ್ ಆಗಿ ಜಾಗ ಇರಲ್ಲ, ಅದಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. 1 ನಿಮಿಷ ಕರ್ಸ್ಲಾ? ಮಿಂಚು ಮಿಂಚು. ಹೇಳಿ ನಿರಂಜನ್. ಓ ನೋ, ನನ್ ಕಾಲ್ ಶೀಟ್ ನಿಮಗ್ ಕೊಡೋದಕ್ಕಾಗದೇ ಇಲ್ಲ. ನೀವು ಒಂದು ಕೆಲಸ ಮಾಡಿ, ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇದ್ರೆ ರಚಿತಾರಾಮ್ ಫ್ರೀ ದರ ಕೇಳ್ಕೊಂಡು ಶೂಟಿಂಗ್ ಶುರು ಮಾಡ್ಬಿಡಿ. ಕಾಲ್ ಶೀಟ್ ನಾನ್ ಕೊಡಿಸ್ತೀನ್ರಿ. ಹೆಂಗೆ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೆ ನಾನು. ಇದ್ರಲ್ಲಿ ಬೇಜಾರೇನ್ ಬಂತು? ಪ್ರತಿಯೊಬ್ರು ಬೆಳಿಬೇಕಲ್ವಾ? ನೀನು ಬೆಳಕೋ. ಅಡಿಕೆ ಕೊಟ್ಟು ಆನೇನೆ ತಗತಾ ಇದೆಯಲ್ಲೇ. ಸಾರಿ ಮ್ಯಾಮ್, ಬೇಜಾರಾಯ್ತಾ? ಅವನ್ ಯಾರೋ ಕೋಳಿ ಕತ್ಕೊಯ್ದು ಬೇಜಾರಾಯ್ತಾ ಕೇಳಿದ್ನಂತೆ, ಹಂಗಾಯ್ತು ನಿನ್ ಕತೆ. ಅಂದಂಗೆ ನಮ್ಮ ಮದ್ವೆ ಬಗ್ಗೆ ಮಾತಾಡ್ತೀಯ ಮನೇಲಿ? ಹೂ ಕಣೋ, ಮಾತಾಡ್ದೆ. ಏನಂದ್ರು? ಒಂದ್ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾತುಕತೆ ಮುಗಿಸ್ಬೇಡ ಅಂದ್ರು. ನಾನ್ ಹೇಳಿದ್ದು ನಮ್ಮಿಬ್ರು ಮದ್ವೆ ಬಗ್ಗೆ ಮಾತಾಡ್ತೀಯ ಅಂತ. ಸಾರಿ ಚಿನ್ನ, ಒಂದು ನಾಯಿನ್ ಬೇಕಾದ್ರೂ ಮದ್ವೆ ಆಗು, ಇವ್ನ ಮಾತ್ರ ಮದ್ವೆ ಆಗ್ಬೇಡ ಅಂತ ಹೇಳು. ಅದೇನ್ ನಿಮ್ ಮನೇಲಿ ನಿಮ್ ಯೋಗ್ಯತೆ ಬಿಟ್ಟು ಮೇಲೆ ಹತ್ತಲ್ಲ? ಬೈದ ಬೈ, ನಾವ್ ಇಲ್ಲಿ ಯಾಕೆ ಬಂದಿದೀವಿ ಅಂತ ವಿಷಯ ಕ್ಲಿಯರ್ ಮಾಡ್ಬಿಡ್ತೀನಿ. ಅದು ಒಂದು ಹುಡುಗಿನ ಕರ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದೀವಿ ಅಂತ ಏನು ಗಾಸಿಪ್ ಆಗ್ಬಾರ್ದಲ್ಲ, ಅದೇ ಕಾರಣಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ ಮೇಡಮ್, ಅಭಿಮಾನಿಗಳು ಮೇಡಮ್ ಹೊರಗಡೆ ಹೋದ್ರೆ ಸಾಕು ಜಿಗಿ 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 ಅಂತ ಮುತ್ಕೆ ಹಾಕಬಿಡ್ತಾರೆ. ಮೊನ್ನೆ ಒಬ್ಳು ಬಂದ್ಲು, ಸಾರ್ ನಿಮ್ಮನ್ನ ನೋಡಿ ನನಗೆ ಖುಷಿ ಆಯ್ತು, ನನ್ನ ಮಗು ಹುಲಿನ ನೋಡ್ಬೇಕು ಅಂತ ಆಸೆ ಇತ್ತು ಸಾರ್, ಒಂದ್ಸರಿ ಎತ್ಕೊಳ್ಳಿ, ನಾನೊಂದು ಫೋಟೋ ತಕ್ಕೊತೀನಿ ಅಂತ. ನಾನು ಸರಿ ಅನ್ಕೊಂಡು ಒಂದು ಫೋಟೋ ತಕ್ಕೊಂಡೆ. ಮನೆಗೆ ಹೋಗಿ ಮೊಬೈಲ್ ತೆಗೆದು ನೋಡ್ತೀನಿ, ಒಬ್ಬ ನಿರ್ಮಾಪಕನ ಪ್ರಣಯ ಪ್ರಸಂಗ. ನೋಡಿದ್ರೆ ಶಾಕ್ ಆಗ್ತೀರಾ. ಇನ್ನು ಹೆಚ್ಚಿನ ಮಾಹಿತಿಗೆ ಕೆಳಗಿನ ಲಿಂಕ್ ಬಟನ್ ಪ್ರೆಸ್ ಮಾಡಿ ಅಂತ ಇತ್ತು ಮೇಡಮ್. ಅಷ್ಟೇ ಅಲ್ಲ ಸರ್, ಮೊನ್ನೆ ನಾನು ಫೋಟೋ ಶೂಟ್ ಮಾಡಿಸಿದ್ದೆ. ಫೋಟೋ ತೆಗ್ಸಿದ್ದೆ ಬೇರೆ, ವೈರಲ್ ಆಗಿದ್ದೆ ಬೇರೆ. ಸಬ್ಸ್ಕ್ರೈಬ್ ಆಗಲು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಇತ್ತು ಮೇಡಮ್. ಅದಕ್ಕೆ ಇದು ಯಾವ ಸವಾಸ ಬೇಡ ಅಂತ ಊರಿಂದ 50 ಕಿಲೋಮೀಟರ್ ದೂರಕ್ಕೆ ಬಂದಿದೀವಿ. ಇಲ್ಲಿ ಯಾರು ಬರಲ್ಲ, ಸುತ್ತಮುತ್ತ ಯಾರು ಇಲ್ಲ. ಒಂಚೂರು ಕಾಫಿ ತಗೋಬತ್ತೀಯ? ಆಯ್ತು ಬೇಬಿ. ಮೊಬೈಲ್ ನೋಡ್ಕೊಂಡು ಕಾಫಿ ಮಾಡಬೇಡ. ಗುರು ಸರ್ ನಾ ನೋಡ್ಕೊಂಡೆ ಕಾಫಿ ಮಾಡ್ತೀನಿ. ನಾನು ಒಬ್ನೇ ಬಂದಿರೋದು. ಒಳಗಡೆ ಯಾರು ಇಲ್ಲ, ನೀನ್ ಬರಲ್ಲ ಅಲ್ವೇನೆ? ಬರಲ್ವಾ? ಬರಲ್ಲ, ನಾನ್ ಬರಲ್ಲ. ಒಳಗಡೆ ಬರ್ಬೋದಾ? ಒಳಗಡೆ ಬೆಡ್ರೂಮ್ ಅಲ್ಲಿ ಮಲ್ಕ ಮಾತಾಡೋಣ. ಒಳಗಡೆ ಬಂದ್ಬಿಟ್ಟು ಬರ್ಬೋದಾ ಕೇಳ್ತೀಯಲ್ಲ? ಯಾರಲ್ಲಿ? ಡೈರೆಕ್ಟ್ ಆಗಿ ಎಕ್ಸಿಟ್ ಆಗ್ಬಿಡು. ಸರ್, ಈ ಬಿಲ್ಡಿಂಗ್ ಮೇಲೆನೆ ಒಂದು ಕತೆ ಮಾಡಿದೀನಿ ಸರ್, ಅದಕ್ಕೆನಾರ ನೀವು ಪ್ರೊಡ್ಯೂಸ್ ಮಾಡ್ಬಿಟ್ರೆ ರಂಗಿ ತರಂಗಾಗಿಂತ ಸಖತ್ತಾಗಿ ಓಡುತ್ತೆ ಸರ್. ಮನಸ್ಸಿನಲ್ಲಿ ತುಂಬಾ ವೇದನೆಯನ್ನು ಇಟ್ಟುಕೊಂಡಿದ್ದೇನೆ ಸರ್. ಕಾಫಿ ಮೇಡಮ್, ಮಿಂಚು ಮೇಡಮ್. ಸರ್, ಮೇಡಮ್ನೇ ಕರ್ಕ ಬಂದಿದ್ದೀರಲ್ಲ ಸರ್, ಏನ್ ಜೋಡಿ ಸರ್. ಒಂದ್ ಸೆಲ್ಫಿ ಕೊಡಿ ಪ್ಲೀಸ್ ಮೇಡಮ್. ಸೆಲ್ಫಿನಾ? ಹೀಗ್ ಕೊಡ್ಲಾ ಇಲ್ಲ ಹೀಗ್ ಕೊಡ್ಲಾ? ಸುಮ್ನೆ ವೈರಲ್ ಆಗೈತ. ನೀವು ಬನ್ನಿ ಸರ್. ಸರ್, ಆಹಾ, ಏನ್ ಇಮೇಜು. ಈ ಕಡೆ ನನ್ನನ್ನ ಕ್ರ್ಯಾಪ್ ಮಾಡ್ಬಿಟ್ರೆ ನಿಮ್ಮಿಬ್ರು ಇಮೇಜ್ ಸೂಪರ್ ಸರ್. ಇವಾಗ ನಾನು ಕತೆ ಹೇಳ್ಬೇಕು, ನೀವು ಕತೆ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ನನಗೆ ಕೋಪ ಬರ್ತದೆ. ಅವಾಗ ನಾನು ಹೋಗಿ ಇಮೇಜ್ ನ ನೀವು ಸರ್ ಕೊಡ್ತೀನಿ, ಅವರು ಅಲ್ಲಿ ಒಂದು ಸ್ಟೋರಿನ ರೆಡಿ ಮಾಡ್ತಾರೆ. ಏನಂತ? ಪ್ರಿಯ ವೀಕ್ಷಕರೇ, ಅಪ್ಪೆ ಅದ್ಯಾವ್ದ ಕತೆ ಹೇಳ್ತೀನಿ ಅಂತ ಬಂದಿಲ್ಲ, ಹೇಳಿ. ಸೂಪರ್ ಆಗೈತೆ ಸರ್ ಕತೆ. ಕತೆ ನಾವು ಓಪನ್ ಮಾಡ್ತಾ ಇದ್ದಂಗೆ ಸರ್, ಥಿಯೇಟರ್ ಅಲ್ಲಿ ಎಲ್ಲ ಹಂಗೆ ಎದ್ ನಿಂತ್ಕೊಂಡ್ಬಿಡ್ತಾರೆ ಸರ್. ನ್ಯಾಷನಲ್ ಅಂತ ಬರ್ತಾ ಇರುತ್ತೆ, ಅದಕ್ಕೆ. ಅದೆಲ್ಲ ಥಿಯೇಟರ್ ಬರುತ್ತೆ ಕಣೋ. ನಿನ್ ಸಿನಿಮಾದಲ್ಲಿ ಏನ್ ಮಾಡಿದ್ಯಾ? ಇದೇ ಬಿಲ್ಡಿಂಗ್ ಮೇಲೆ ಕತೆ ಮಾಡಿದೀನಿ ಸರ್. ಸ್ಕ್ರೀನ್ ಓಪನ್ ಆಯ್ತಾ ಇದ್ದಂಗೆನೆ ಸರ್, ಟೈಟ್ಲ್ ಕಾರ್ಡ್ ಬೀಳ್ತಾ ಇದ್ದಂಗೆನೆ
ಏನಿದು ಗೆಜ್ಜೆ ಸೌಂಡು. ಟೈಟ್ಲು ಕಾರ್ಡಲ್ಲಿ ಟೈಟ್ಲು ಕಾರ್ಡಲ್ಲಿ ಗೆಜ್ಜೆ ಸೌಂಡ್ ಕೊಟ್ರೆ ಇನ್ನು ಇಡೀ ಸಿನಿಮಾ ಗಂಟೆ ಬಾರಿಸ್ಕೊಂಡ ಓಡಾಡ್ತೀಯ ನಾಯಿ. ಡಮಾರ್ 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 ಅನ್ನೋ ಸೌಂಡ್ ಎಲ್ಲ ಹಾಕಿದ್ದೀನಿ ಸರ್. ನೆಕ್ಸ್ಟ್ ಸೀನೆ ಓಪನ್ ಆಯ್ತಿದಂಗೆನೆ ಕ್ಯಾಮ್ರಾ ಕೆಳಗಡೆ ಇಟ್ಟಿರ್ತೀನಿ ಸರ್. ಯಾಕೆ ಸ್ಟ್ಯಾಂಡ್ ಇರಲ್ವಾ? ಹಲೋ ಮಗ, ಸ್ಲಾಟ್ ಇಟ್ಕೊಂಡಿರಾ? ಅಡ್ಡಡ್ಡ ಮಲ್ಸ್ಕ ಕ್ಯಾಮ್ರಾನ ಯಾವನ್ ಕೇಳ್ತಾನೆ? ಸರ್ ಕ್ಯಾಮ್ರಾನ ಅಡ್ಡಡ್ಡ ಮಲಗಿಸ್ಬಿಟ್ಟಿರ್ತೀನಿ ಸರ್. ಆ ಕಡೆಯಿಂದ ಒಬ್ಬ ಮುಳ್ಳುನ್ನ ತೆಗಿತಾ ಇದ್ದಂಗೆನೆ 2 ಡ್ರಾಪ್ ರಕ್ತ. ಅದ್ರಲ್ಲೇ ಟೈಟ್ಲ್ ಕಾರ್ಡು. ನಾ ಹೇಳಿಲ್ವಾ? ಏನೇನು ನಾ ಹೇಳಿಲ್ವಾ? ಇಲ್ಲ ಹೇಳಿಲ್ವಾ ಸರ್? ಹೇಳಿಲ್ಲ ಕಣ. ಮಗ ಅರ್ಧ ಗಂಟೆ ಬೇಡ 1 ಅವರ್ ಕೂತ್ಬಿಡ್ತೀನಿ. ಪಿಕ್ಚರ್ ಹೆಸರೇ ನಾನು ಹೇಳಲಿಲ್ವಾ ಅಂತ. ಕರೆಕ್ಟ್ ಸರ್. ಈಗ ರೂಟಿಗೆ ಬಂದ್ರಿ ನೀವು. ಹೇಳಿ ಸರ್. ನೆಕ್ಸ್ಟ್ ಸೀನೆ 6 ವರ್ಷಗಳ ಹಿಂದೆ ಇದೇ ಬಿಲ್ಡಿಂಗ್ ಅಲ್ಲಿ 2 ಫ್ಯಾಮಿಲಿ ಇರುತ್ತೆ ಸರ್. ಒಂದು ಗಂಡ ಒಂದು ಹೆಂಡತಿ, ಆಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ಅಮ್ಮ ಅಜ್ಜ ಅಜ್ಜಿ ನಾದ್ನಿ ಅವನ ಹೆಂಡತಿ ಜಾಸ್ತಿ. ಅದು ಎಷ್ಟು ಜನ ಇದಾರೆ? ಅಲ್ಲಿ ಒಬ್ಳು ಮನೆ ಕೆಲಸದವಳು ಇರ್ತಾಳೆ ಸರ್. ಕೊಟ್ಟು ಮಾಡಿದ್ರೆ ಮನೆ ಕೆಲಸದವಳನ್ನ ಮಗ 1 ಅವರ್ ಬೇಡ ಕಣ. ಮನೆ ಕೆಲಸದವಳು ಯಾವನಾರು ಕಟ್ ಮಾಡಕ್ ಆಯ್ತದ ಸರ್? ಸುಮ್ನೆ ಡಿಸ್ಟರ್ಬ್ ಮಾಡ್ತಾರೆ. ಹೌದು ಸರ್. ಒಳಗೆ ಹೋಗೋದಾದ್ರೆ ಹೋಗ್ಬಿಡು ಸರ್. ನೆಕ್ಸ್ಟ್ ಸೀನ್ ಓಪನ್ ಆಯ್ತಾ ಇದ್ದಂಗೆನೆ ಸರ್ ಮದುವೆ ಆಗಿ 3 ದಿನ ಆಗಿರುತ್ತೆ. ಆಗ ಮನೆ ಕೆಲಸದವಳು ನನಗೆ 100 ರೂಪಾಯಿ ಕೊಡಿ, 100 ರೂಪಾಯಿ ಸಂಬಳ ಜಾಸ್ತಿ ಮಾಡಿ ಕೊಡಿ ಕೊಡಿ ಅಂತ ಕೇಳ್ತಾಳೆ ಸರ್. ಹೇಳ್ತಾ ಇದ್ದಂಗೆ ಓನರು ನಾ 100 ರೂಪಾಯಿ ಸಂಬಳ ಜಾಸ್ತಿ ಮಾಡಲ್ಲ, ಹೋಗೆ ಹೋಗೆ ಹೋಗೆ. ಏನಿದು? ಯಾಕೋ ನನ್ ತಲೆ ತಿಂತ ಇದ್ಯಾ? ಆಯ್ತಿದಂಗೆನೆ ಆ ಬೇಜಾರಲ್ಲಿ ಮನೆ ಕೆಲಸದಳು ಹೋಗಿ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬಿಡ್ತಾಳೆ ಸರ್. ಬರೇ 100 ರೂಪಾಯಿಗೆ ಸರ್. ಅದು ನಿಮಗೆ 100 ರೂಪಾಯಿ, ಆದ್ರೆ ಅವಳ ಪಾಲಿಗೆ ಅದು 1000 ರೂಪಾಯಿ ಸರ್. 1000 ರೂಪಾಯಿ. ಆ ಬೇಜಾರಿಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ ಸರ್. ನೆಕ್ಸ್ಟ್ ಸೀನೆ ಏನಿದು? ಡೋರ್ ನಾಕು. ನಿಜವಾಗ್ಲೂ ಡೋರ್ ನಾಕ್ ಆಗ್ತೈತೆ ಕಣ. ಯಾರೋ ಬಂದಿರ್ಬೇಕು ನೋಡಿ ಸರ್. ಯಾರು? ನಾನ್ ಸ್ವಾಮಿ, ಈ ಮನೆ ಕೆಲ್ಸದವಳು. ಮನೆ ಕೆಲ್ಸದವಳ? ಹುಲಿ ಬಂದು ಡೋರ್ ತೆಗಿಯುತ್ತೆ, ಹೆದ್ರು ಬೇಡಮ್ಮ. ಯಾಕೆ ಸ್ವಾಮಿ ಎದ್ರಕೊಂಡೋಯ್ತೀರಾ? ನಾನು ಈ ಮನೆ ಕೆಲ್ಸದವಳು. ಮನೆ ಕೆಲ್ಸದವಳು ಓಕೆ, ಈ ವೈಟ್ ಅಂಡ್ ವೈಟ್ ಯಾಕೆ? ಮೊನ್ನೆ ತಾನೇ ನನ್ ಗಂಡ ತೀರ್ಕೊಂಡ್ಬಿಟ್ಟ ಸಮೇ. ಅಯ್ಯೋ ನನ್ ಕರಿಯಕ್ಕಾಗಿಲ್ವಾ? ಯಾಕೆ? ಹೆಣ ಎತ್ತಕ್ಕೆ. ಸ್ವಾಮಿ ಕಾಫಿ ಕುಡ್ದರ್ಯಾ? ಟೀ ಕುಡ್ದರ್ಯಾ? ಬಿಸಿ ರಕ್ತ ಕುಡ್ದರ್ಯಾ? ಮುದ್ದೆ ಎದ್ರಕೊಂಡ್ ಸಾಯ್ತಾ ಇದೀವಿ, ಮುಚ್ಕೊಂಡು ಹೋಗೆಲೆ. ಅದನ್ನ ನೋಡಿ ಗಂಡ ಹೆಂಡತಿ ಇದೇ ತರ ಇದ್ರ ಕತೆ ಭಯ ಆಗ್ತಾ ಇದ್ಯಾ? ನಿಜವಾಗ್ಲೂ ಭಯ ಆಗ್ತಾ ಇದ್ಯಾ? ಅಯ್ಯೋ ನನ್ ಕತೆ ಗೆಲ್ತೋ, ನನ್ ಕತೆ ಗೆಲ್ತೋ. ಅಯ್ಯೋ ನಾನು ಗೆದ್ಬಿಟ್ಟೆ. ಮಗ ಅದೇ ಮಗ ಯಾತ ನಿರ್ಮಾಪಕ. ದೂರ ಕೂತ್ಕಮ್ಮ. ಯಾಕೆ ಹತ್ರ ಕೂತ್ಕತಿಯ? ಸುಮ್ನೆ ಗೊತ್ತಾಗಲ್ವ ನಿಂಗಷ್ಟು? ಸರ್ ಕತೆ ಎಲ್ಲಿಂದ ಸ್ಟಾರ್ಟ್ ಮಾಡಿ? ಸರ್ ದೆವ್ವ ಆಗಿರೋ ಮನೆ ಕೆಲಸದವಳು ಓಡಾಡ್ತಾ ಇರ್ತಾಳ ಸರ್. ಅವತ್ತು ಮಧ್ಯರಾತ್ರಿ 1 ಗಂಟೆ ಆಗ ಯಾರು ನಾಯಿ ಹೇಳ್ತಾ ಇದೀಯಾ? ಹೀರೋ ಸರ್ ಏನೋ ಸಾಧನೆ ಮಾಡಿರೋ ತರ ಎದ್ದು ಬರ್ತಾನೆ. ಆಗ ನೀರ್ ಕುಡಿಬೇಕು ಅಂತ ಕಿಚನ್ಗೆ ಹೋಗ್ತಾನೆ ಸರ್. ಹೋಗಿ ನೀರ್ ಕುಡಿತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ದೆವ್ವ ಬಂದು ಅವನ್ ಕತ್ತಿಸ್ಕಿ ಸಾಯಿಸ್ಬಿಡುತ್ತೆ ಸರ್. ಏನೇ? ಏನೂ ಇಲ್ಲ ಕಣೋ, ಏನೂ ಇಲ್ಲ. ಕಾಫಿ ಕುಡ್ದರ್ಯಾ? ಟೀ ಕುಡ್ದರ್ಯಾ? ಬಿಸಿ ರಕ್ತ ಕುಡ್ದರ್ಯಾ ಸಮೇ? ಹೀಗೆ ಅವರು ನರಳಾಡ್ತಾ ಇರ್ಬೇಕಾದ್ರೆ ಹೀರೋ ನರಳಾಡಿ ಸತ್ತೋಗ್ಬಿಡ್ತಾನೆ ಸರ್. ಹೀರೋನೇ ಸತ್ತೋಗ್ಬಿಟ್ಟೇನೋ? ಹೌದು ಸರ್. ಹೀರೋ ಸತ್ತೋಗಿ ನನ್ನ ಸಾವಿಗೆ ನನ್ನ ಹೆಂಡ್ತಿನೇ ಕಾರಣ ಅನ್ನೋ ಅನುಮಾನ ಅವನ ಮನಸ್ಸಲ್ಲಿ ಬರುತ್ತೆ ಸರ್. ಆಗ ನೆಕ್ಸ್ಟ್ ಸೀನೆ ಏನದು? ಡೋರ್ ನಾಕು. ಡೋರ್ ನಾಕ್ ಆಗ್ತಾ ಇದೆ ಕಣೋ. ಹೀರೋ ತನ್ನ ಸಾವಿನ ಕಾರಣನ ಹುಡುಕ್ತಾ ಒಳಗಡೆ ಬರ್ತಾನೆ ಸರ್.
ಪಕ್ಕದ ಮನೆ ಸರ್. ಪಾಕದ ಮನೆ ಅಂದ್ರೆ ಪಾಕದ ಮನೆ ಇರ್ಬೇಕು. ವೈಟ್ ಹಾಕೊಂಡು ಮನೆಗೆ ಹಾಕೊಂಡ್ ಬಂದಿದ್ಯಾ? ಅದಾ ಇವತ್ ನನ್ ಮದುವೆ ಸರ್. ಸಂಜೆ ರಿಸೆಪ್ಷನ್ ಇತ್ತು, ಇಬ್ರು ಕರ್ದೋಗಮ್ಮ ಅಂತ ಬಂದೆ ಸರ್. ಪತ್ರಿಕೆ ಹಾಲಿಟ್ಟು ಹೋಗೋ ಸರ್, ಸಂಜೆ ರಿಸೆಪ್ಷನ್ಗೆ ಇಬ್ರು ಶಬ್ದ ಬರ್ಬೇಕು ಸರ್. ಸರ್ ನೆಕ್ಸ್ಟ್ ಸೀನೆ ಸರ್. ಏನಿದು? ಡೋರ್ ನಾಕು. ಇನ್ನೊಂದ್ಸತಿ ಡೋರ್ ನಾಕ್ ಮಾಡಿದ್ರೆ ಏನಾರ ತಗೊಂಡು ಹೊಡೆದ್ ಬಿಡ್ತೀನಿ. ಹಂಗೆ ಬಂದ್ ಹಂಗೆ ಹೋಗ್ಬೇಕು. ಸರ್ ಹೀರೋ ತನ್ನ ಸಾವಿನ ಕಾರಣನ ಹುಡ್ಕೊಂಡು ಡೋರ್ ನಾಕ್ ಮಾಡ್ದೆ ಹಂಗೆ ಬರ್ತಾನೆ ಸರ್. ಮತ್ತೆ ಬಂದೆ ಸರ್, ನನ್ನಿಂದ ಏನಾರ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ಸರ್. ನಮ್ ಆ ಎಣೆ ಬೇಜಾರಾಗಿಲ್ಲ ಕಣ. ಶಬ್ದ ಇಬ್ರು ರಿಸೆಪ್ಷನ್ ಬರ್ಬೇಕು ಸರ್. ರಿಸೆಪ್ಷನ್ ಎಲ್ಲಿ? ಇಲ್ಲೇ ಸ್ಮಶಾನ ಪಕ್ಕ ಹೊತ್ತ ಹುಡ್ರಿ ಸರ್. ಅಯ್ಯೋ ಹೋಗೋ. ಹಂಗೆ ಹೇಳ್ಬಿಟ್ಟು ಅವನು ಹೋಗ್ತಾನೆ ಸರ್. ಆಗ ಆಯಾ ಬಂದು ಹೀರೋಗೆ ಏನ್ ಕೇಳ್ತಾಳೆ ಗೊತ್ತಾ ಸರ್? ಚಿನ್ನ ಹೆದರಿಕೆ ಆಯ್ತಿದೆ ಕಣೆ. ನನಗೂ ಭಯ ಆಗ್ತದೆ ಕಣ. ಅಲ್ಲೇಕ್ ಹೋಗಿದ್ಯಾ? ಸರ್ ಹಿಂಗೆ ಹೇಳ್ಬಿಟ್ಟು ಹೋದ ಹೀರೋ ತನ್ನ ಸಾವಿನ ಕಾರಣನ ಹುಡ್ಕೊಂಡು ಬರ್ತಾನೆ ಸರ್. ಬಂದು ರೂಮ್ಗೆ ಹೋಗ್ತಾನೆ ಸರ್. ಅಲ್ಲಿ ಚಲ್ 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 ಅಂತ ಗೆಜ್ಜೆ ಸೌಂಡ್ ಬರುತ್ತೆ ಸರ್. ಏನು? ಚಲ್ ಚಲ್ ಅಂತ ಗೆಜ್ಜೆ ಸೌಂಡ್ ಬರುತ್ತೆ ಸರ್. ಯಾಕೆ ಸರ್? ಹೀರೋ ಒಳಗಡೆ ಹೋದ್ರೆ ಗೆಜ್ಜೆ ಸೌಂಡ್ ಬರುತ್ತೇನೋ? ನಾ ಹೀರೋ ಅಂತ ಹೇಳಿದ್ನ? ಗೆಜ್ಜೆ ಸೌಂಡ್ ಬರ್ತಾ ಇರೋದು ಹೀರೋದು ಅಂತ ಹೇಳಿದ್ನ? ಇಲ್ಲ. ಕತೆ ನಾಯಕಿ ಅವಳು ಜಲ್ ಜಲ್ ಅಂತ ನಡ್ಕ ಹೋಗ್ತಾ ಇರ್ತಾಳೆ. ಹೀರೋ ಹಿಂದ್ಗಡೆಯಿಂದ ಹೋಗಿ ಸಾರ್ ಅವಳು ಕತ್ತಿಸ್ಕಿ ಸಾಯಿಸ್ಬಿಡ್ತಾಳೆ ಸರ್. ಲೇ, ಇವನು ಸತ್ತೋಗ್ಬಿಟ್ನಾ? ಆದ್ರೆ ಹೀರೋ ಇನ್ನೂ ಸತ್ತಿರಲ್ಲ ಸರ್. ಅಲ್ಲ ಕಣೋ, ನೀನೇನು ಕತೆ ಹೇಳಕ್ ಬಂದಿದ್ಯೋ ಇಲ್ಲೋ ಕ್ರೈಮ್ ಸ್ಟೋರಿ ಹೇಳಕ್ ಬಂದಿದ್ಯೋ? ಆಗ ಅವಳು ಮೂಗು ಬಾಯಲ್ಲೆಲ್ಲ ರಕ್ತ ಬರ್ತಾ ಇರ್ತದೆ ಸಾರ್. ಆಗ ಅವಳು ಫೋನ್ ತಗೊಂಡು ನನ್ನನ್ನು ಕಾಪಾಡಿ ನನ್ನನ್ನು ಕಾಪಾಡಿ ಅಂತ ಕಿರ್ಚಾಡ್ತಿರ್ತಾಳೆ ಸರ್. ಆಗ ಆಯಾ ಬಂದ್ಬಿಟ್ಟು ಏನ್ ಹೇಳ್ತಾಳೆ ಗೊತ್ತಾ ಸಾರ್? ಇಲ್ಲಿ ನಿಮ್ಮನ್ನ ಕಾಪಾಡಕ್ಕೆ ಯಾರು ಇಲ್ಲ ಕಣ್ರೋ. ಸ್ವಾಮಿ, ಕಾಫಿ ಕುಡ್ದರ್ಯಾ? ಟೀ ಕುಡ್ದರ್ಯಾ? ಬಿಸಿ ರಕ್ತ ಕುಡ್ದರ್ಯಾ? ನನ್ನ ಕಥೆಯಲ್ಲಿ ಏನ್ ಪಾತ್ರಗಳು ನಿಜವಾಗ್ಲೂ ಬಂದ್ಬಿಟ್ಟಿವೆ. ಅಯ್ಯೋ ನಾಯಿ, ಹೋಗಿ ಪೊಲೀಸಿಗೆ ಫೋನ್ ಮಾಡೋ. ನನ್ನ ಹತ್ರ ಕರೆನ್ಸಿನೇ ಇಲ್ಲ ಸಾರ್. ಅಂದ್ರೆ ಇಷ್ಟೋ ತನಕ ಹಲೋ ನನ್ ಮಗುನ್ ಚಾನಲ್ ಅಂದಿದ್ದು. ಫೋನ್ ಮಾಡೋದೇನ್ ಬೇಡ, ನಾನೇ ಬಂದೆ. ಪೊಲೀಸೇ ವೈಟ್ ಅಂಡ್ ವೈಟ್ ಹಾಕ ಬಂದಿದಾರಲ್ಲ. 6 ತಿಂಗಳು CL ಹಾಕಿ ಸಮಾಧಿ ಒಳಗಡೆ ಇದ್ರೆ ಗಡ್ಡ ಬರ್ದೆ ಇನ್ನೇನ್ ಬರುತ್ತೆ? ದೆವ್ವ ಅಲ್ಲ ಕಣೋ, ದೆವ್ವ ಅಲ್ಲ ಕಣೋ. ಹೆಂಗ್ ಹೇಳ್ತೀಯ? ಅವ್ರ ಕಾಲ ಇಲ್ವಲ್ಲ ಸರ್. ಹೆಂಗಾದ್ರೂ ಕಾಪಾಡೋ ಸರ್, ನೀವೇ ನನ್ನ ಕಾಪಾಡ್ಬೇಕು ಸರ್. ಪ್ಲೀಸ್, ಹೆಂಗಾದ್ರೂ ಕಾಪಾಡೋ ಸರ್. ಕಾಪಾಡ್ತೀನಿ, ಆದ್ರೆ ಒಂದ್ ಫಿಲಂ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಂದ್ ಸೈನ್ ಹಾಕಿ ಸರ್. ಒಂದಲ್ಲ ಕಣೋ, ಪ್ಲೀಸ್ ಸರ್, ಇದೆ ಸರ್. ನನ್ನ ಪ್ರಾಣನ ಒತ್ತೆ ಇಟ್ಟು ಈ ದೆವ್ವಗಳನ್ನು ಓಡಿಸ್ತೀವಿ ಸರ್. ಬರೀ ಬರ್ರ ಇಲ್ಲಿ ಅಣ್ಣ. ಸರ್, ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರಿ, ಎಲ್ಲ ಹಂಚ್ಕೊಬಿಡಿ. ಇದೇನಣ್ಣ ಬರೀ 5,000 ಕೊಡ್ತೀಯಾ? ತನಗೆ 2,000. ನೀ ಮಾಡಿ ಆಕ್ಟಿಂಗ್ ಇನ್ನೆಷ್ಟು ಕೊಟ್ಟರು? ಬರ ಮಕ್ಕ. ಅಂದ್ರೆ ಇವರೆಲ್ಲ ಜೂನಿಯರ್ ಆರ್ಟಿಸ್ಟ್, ಜೂನಿಯರ್ ಆಡಿಯನ್ಸ್. ಅಯ್ಯೋ ನನ್ನ ಮಗಳೇ. ಪ್ರಿಯ ವೀಕ್ಷಕರೇ, ಖ್ಯಾತ ನಿರ್ದೇಶಕನನ್ನು ಕೊಚ್ಚಿ ಕೊಲ್ಲೋದ್ನ ನೋಡ್ಬೇಕಾ? ಹಂಗಾದ್ರೆ ಈ ಕೆಳಗಿನ ಲಿಂಕ್ ಬಟನ್ ದಬಾಸಿ ಪ್ರೆಸ್ ಮಾಡಿ.
ಎಲ್ಲಿ ದೇವ್ರ ತರ ಮಾಡಿ ನೀನು ಎಲ್ಲಿ ಸುಮ್ಮನೆ ಹಂಗೆ ತಿರುಗು ಬಾ ಭಯ ಆಗುತ್ತಲ್ಲ ಸಾಕಾಗಿ ಭಯ ಆಗುತ್ತಪ್ಪ ಓಕೆ ನಿಶ್ ಹೆಂಗಿತ್ತು ತುಂಬಾ ಚೆನ್ನಾಗಿತ್ತು ಲೈಟಿಂಗ್ ಮತ್ತೆ ಆ ಎಫೆಕ್ಟ್ ಎಲ್ಲ ಸೂಪರ್ ಆಗಿತ್ತು ಅಂಡ್ ನವೀನ್ ನಿಮ್ ವಾಯ್ಸ್ ನಿಮ್ ಸ್ಕಿಟ್ ಮುಗಿದ್ಮೇಲೆ ನನ್ನ ಕಿವಿಲಿ ಹಂಗೆ ಇದೆ ಅಂತ ಇರೋದು ಸೊ ಅಷ್ಟು ಹಾಂಟಿಂಗ್ ಆಗಿತ್ತು ಬಟ್ ತುಂಬಾ ಎಂಟರ್ಟೈನ್ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಗುರು ಸರ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಎ ವಂಡರ್ಫುಲ್ ಜಾಬ್ ನನಗೆ ಅದನ್ನ ಈ ಪರ್ಟಿಕ್ಯುಲರ್ ನವೀನ್ಗೆ ಆ ಕ್ಯಾರೆಕ್ಟರ್ ಯಾರು ಕೊಟ್ಟಿದ್ದು ನೋಡ್ಬೇಕು ಆಕ್ಚುಲಿ ಏನ್ ಪಕ್ಕಾ ಸಿಲೆಕ್ಟ್ ಮಾಡ್ತಾರೆ ನವೀನ್ ಅಂದ್ರೆ ರಿಯಾಕ್ಷನ್ ಇಲ್ಲ ಅದೊಂದು ಇರೋದು ಅದು ತುಂಬಾ ತುಂಬಾ ವೆರಿ ನ್ಯಾಚುರಲ್ ಚೆನ್ನಾಗಿ ಬಂದಿದೆ ಆನ್ ದಿ ಹೋಲ್ ಆಕ್ಟ್ ವಾಸ್ ಪ್ರಿಟಿ ವೆರಿ ಇಂಟ್ರೆಸ್ಟಿಂಗ್ ಫಸ್ಟ್ ಆಫ್ ಆಲ್ ಈ ಸ್ಕಿಟ್ ಅಲ್ಲಿ ಇರುವಂತ 5 ಜನ ಕಂಟೆಸ್ಟೆಂಟ್ಸ್ ಎಷ್ಟು ಬ್ರಿಲಿಯಂಟ್ ಪರ್ಫಾರ್ಮರ್ಸ್ ಅಲ್ವಾ ವೆರಿ ನೈಸ್ 5 ಜನನು ಸೂಪರ್ ಯು ಗೈಸ್ ಅನೀಶ್ ತುಂಬಾ ಚೆನ್ನಾಗಿತ್ತು ಕಾರ್ತಿಕ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ನಮಗೂ ಸ್ವಲ್ಪ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಸರ್ ಅಯ್ಯೋ ಮಾಡಿದ್ವಿ ಸರ್ ಇದನ್ನೆಲ್ಲ ಅಡಾಟ್ ಬಿಡ್ತೀನಿ ನೆಕ್ಸ್ಟ್ ಸಿನಿಮಾ ನಿಂದೆ ನನ್ ನವೀನ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಇನ್ವಾಲ್ವ್ಮೆಂಟ್ ನಿಜವಾಗ್ಲು ನೀವು ಬಂದಿದ ತಕ್ಷಣ ನಿಮ್ಮನ್ನೇ ನೋಡ್ಕೊಂಡಿದ್ಬಿಟ್ಟೆ ಎಷ್ಟು ಇನ್ವಾಲ್ವ್ಮೆಂಟ್ ಅಂದ್ರೆ ಎಲ್ಲೂ ಒಂದು ಐಬಾಲ್ ಶಿಫ್ಟ್ ಇರಲಿಲ್ಲ ನಿಮ್ಗೆ ನಿಮ್ದೇ ನಿಮ್ ಪಾತ್ರ ನಿಮ್ಮಿದು ಇದು ಮಾಡೋದು ಎವ್ರಿಥಿಂಗ್ ವಾಸ್ ಆಸಮ್ ಐ ಥಿಂಕ್ ಬೆಸ್ಟ್ ನೀವು ಇದರಲ್ಲಿ ಅಂತ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಲೈಫಲ್ಲಿ ಆಕ್ಷನ್ ಇಂಪಾರ್ಟೆಂಟ್ ಆಕ್ಷನ್ಗೆ ರಿಯಾಕ್ಷನ್ ಇಂಪಾರ್ಟೆಂಟ್ ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ಲೈಫಲ್ಲಿ ಸಿಕ್ಕಾಪಟ್ಟೆ ಎಡವಟ್ಟಾಗತ್ತೆ ಹೇಗೆ ಅಂದ್ರ ಈ ನಿಧಾನ ಕುಮಾರ್ ಕತೆ ನೋಡಿ ಗೊತ್ತಾಗತ್ತೆ ಓಕೆ ಯಾರು ಗಲಾಟೆ ಮಾಡ್ಬೇಡ್ರ ತಲೆ ಮೇಲೆ ಹೊಡಿತೀವಿ ಗಲಾಟೆ ಮಾಡಿದ್ರೆ ರೆಡಿ ಆಕ್ಷನ್ ನಾನು ಸ್ಕಿಟ್ ನಡಿಬೇಕಾದ್ರೆ ಮಾತಾಡ್ತೀರೇನೋ ಕಾಸ್ಟ್ಯೂಮ್ ಬಿಚ್ಚು ಹೊಡಿತೀನಿ ಬಾತ್ರೂಮಿಗೆ ನುಗ್ಗಿ ಹೊಡಿತೀನಿ ಬೇಜಾರು ಮಾಡ್ಕೋಬೇಡಿ ತಪ್ಪು ತಿಳ್ಕೊಬೇಡಿ ನಿಮ್ಮ ತಾಯಿ ನಿಮ್ಮ ತಾಯಿ ನಾಡು ಕನ್ನಡ ಅಂತ ಸುಮ್ಮನಿದ್ದೀನಿ ಕನ್ನಡದವ್ರು ವ್ಯಾಲ್ಯೂ ಕೊಡ್ತೀನಿ ಮಗನ ಮೇಡಮ್ ಎಲ್ರು ಯಾಕೆ ಹೊಡೆದ ಅಂತ ಯೋಚನೆ ಮಾಡ್ತಾ ಇದ್ದೀರಾ ರೋಲ್ ಆಗಕ್ ಮುಂಚೆ ಡೈರೆಕ್ಟ್ರು ಯಾರಾದ್ರು ಫ್ಲೋರ್ ಅಲ್ಲಿ ಗಲಾಟೆ ಮಾಡ್ತಾ ಇರೋದು ಹೊಡಿರೋ ಅವ್ನ ತಲೆ ಮೇಲೆ ಅಂತಾರಲ್ಲ ಅದಕ್ಕೂ ಇವಾಗ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಲೇಟ್ ರಿಯಾಕ್ಷನ್ ನನ್ ಮಗ ಬಿಡಿ ಸರ್ ನೀವು ಬಿಡಿ ಸರ್ ನೀವು ಆ ನಾಯಿನ ಮಕ್ಕಳು ಓವರ್ ಆಯ್ತು ಬಿಡಿ ಸರ್ ನೀವು ಆವಾಗ್ಲೇ ಹಿಡ್ಕೊಂಡಿದ್ದಕ್ಕೆ ಇವಾಗ ಬಿಡಿಸ್ಕೊಂತ ಇದ್ದಾನೆ ನೀರು ಕುಡಿಯೋ ಮೇಡಮ್ ಇವ್ನು ಯಾವಾಗ ಲೇಟಾಗಿ ರಿಯಾಕ್ಟ್ ಮಾಡ್ತಾನೆ ಯಾವಾಗ ಕರೆಕ್ಟಾಗಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಾಗಲ್ಲ ಜಗತ್ತಲ್ಲಿರೋ ಎಂತೆಂಥ ರೋಗಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆದ್ರೆ ಇವ್ನು ಈ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡಕ್ ಆಗ್ಲೇ ಇಲ್ಲ ನೀರಾ ತಗೊಳ್ಳಿ ನೋಡಿ ನೀವೇ ಕೇಳಿ ಮೇಡಮ್ ಯಾರು ಇವನು ಇಷ್ಟೊಂದು ಲೇಟಾಗಿ ರಿಯಾಕ್ಟ್ ಮಾಡ್ತಾನೆ ಯಾರು ಇವ್ರ ಹೆಸರೇನು ಏನೋ ನೋಡಿ ಒಂದೊಂದ್ಸಲಿ ಹಿಂಗೆ ಸುಮ್ನೆ ನಿಂತ್ಬಿಡ್ತಾನೆ ಏನು ರಿಯಾಕ್ಟ್ ಮಾಡಲ್ಲ ಓ ಅಷ್ಟೇ ಕತೆ ಹಿಂಗಾದ್ರೆ ಮದ್ವೆ ಆದ್ರೆ ಏನೋ ಮದ್ವೆ ಆಗ್ಲಿ ಬಿಡು ಫಸ್ಟ್ ನೈಟ್ ಏನೋ ಕತೆ ನಿಂದು ನಿಧಾನ ಮೇಡಮ್ ಅಯ್ಯೋ ತಪ್ಪು ತಿಳ್ಕೊಬೇಡಿ ಮೇಡಮ್ ನೀವ್ ಹೆಸರು ಕೇಳಿದ್ರಲ್ಲ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಇವನ್ ಹೆಸರೇ ನಿಧಾನ್ ಕುಮಾರ್ ಅಂತ ಅಷ್ಟೇ ಬಿಡು ಜೀವನ ಪೂರ ನಿಧಾನನೇ ಮೊದ್ಲು ಲೈಟ್ ಆಫ್ ಮಾಡ್ತೀನಿ ಹೋಗಿ ಮೇಡಮ್ ಆಮೇಲೆ ನಾಚಿಕೆ ಆಗುತ್ತೆ ನಂಗೆ ನೀವು ಫಸ್ಟ್ ನೈಟ್ ಬಗ್ಗೆ ಕೇಳಿದ್ರಲ್ಲ ಅದಕ್ಕೆ ಇವಾಗ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಹೋಗಲ್ ಕೆಲಸ ನೋಡು ಇಷ್ಟೆಲ್ಲ ಸಮಸ್ಯೆ ಆದ್ರೂ ಇನ್ನು ಯಾಕೆ ಜೊತೆಲೆ ಇಟ್ಕೊಂಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೀರಿಯಸ್ಲಿ ಋಣ ಮೇಡಮ್ ನಾನ್ ಡಾಕ್ಟರ್ ಆಗಕ್ಕೆ ಇವ್ರ ಅಪ್ಪನೇ ಸಹಾಯ ಮಾಡಿದ್ದು ಸರಿ ಮಾಡ್ತೀನಿ ಬಿಡಿ ಇವ್ರಪ್ಪ ಸಾಯೋವಾಗ ನನ್ನ ಮಗನ ಹೆಂಗಾದ್ರೂ ಮಾಡಿ ದಡ ಮುಟ್ಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಟ್ಟು ಇವ್ನ ದಡ ಮುಟ್ಸಕ್ ಹೋಗಿ ನಾನ್ ಸುಳ್ಳಿಲ್ ಸಿಕ್ಕಾಕೋತಿದ್ದೀನಿ ನನಗ್ ಮದುವೆ ಬೇರೆ ಫಿಕ್ಸ್ ಆಗಿದೆ ಇನ್ನು ಏನೇನ್ ಅವಾಂತರ ಮಾಡ್ತಾನೋ ಏನೋ ನೀರ್ ಕೊಡಿ ಯಾರಾದ್ರೂ ನೀರ್ ಕೊಡಿ ಪೇಷಂಟ್ ಬಂದು ನೀರ್ ಕೇಳಿದ್ರೆ ನೀರ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನೋ
ಇದನ್ನೇನು ಹಾಸ್ಪಿಟ್ಲ್ ಅನ್ಕೊಂಡಿದ್ಯಾ ಬಾರ್ ಅನ್ಕೊಂಡಿದ್ಯಾ? ಡಾಕ್ಟ್ರೆ ನಾಗಪ್ಪ ಕಚ್ಬಿಟ್ಟ. ನಾಗಪ್ಪ ಕಚ್ಚಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾಗಪ್ಪ ಅಂದ್ರೆ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಅಲ್ಲ. ಮತ್ತೆ ಬುಷ್ ಬುಷ್ ನಾಗರ ಎಲ್ಲೋ ಅಯ್ಯೋ ಇಲ್ಲಲ್ಲ ಗದ್ದೆಯಲ್ಲಿ. ಹಾವು ಕಚ್ಚಿದ್ರೆ ನೀರ್ ಕುಡಿಬಾರ್ದು ಕಣೋ. ಅದಕ್ಕೆ ಎಣ್ಣೆ ಕುಡಿತಿದ್ದೀನಿ. ಚಿಪ್ಸ್ ಏನಾದ್ರ ಐತಾ? ಏಯ್, ನನಗ್ ಕಾಪಾಡಿ. ನೀನ್ ಅವಾಗ್ಲೇ ಹಾವು ಅಂತ ಕರ್ದಲ್ಲ, ಅದಕ್ಕೆ ಅವ್ನು ಇವಾಗ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಲತೀಫ್ ನನ್ ಮಗ. ಸರಿ, ಹಾವೆಲ್ ಕಚ್ಚಿದ್ದು? ನಡೀರಿ ಹೋಗೋಣ. ಎಲ್ಗೋ? ಹಾವು ಕಚ್ಚಿರೋ ಜಾಗ ತೋರಿಸ್ತೀನಿ. ನಾನು ಹೇಳಿದ್ದು ಬಾಡಿಯಲ್ಲಿ ಹಾವು ಕಚ್ಚಿದ್ದು ಅಂತ. ಡಾಕ್ಟರ್ ನಾನೇ. ಮತ್ ನೀವೇ ಚೆಕ್ ಮಾಡಿ ಎಲ್ಲಿ ಕಟ್ಟಿದೆ ಅಂತ. ಏಯ್, ನಿಜ ಹೇಳಿಲ್ಲ ಅಂದ್ರೆ ಸತ್ತೋಗೋದು ನೀನೇ ಕಣೋ. ನಾನ್ ಸತ್ರೆ ನೀವೇ ಹೊಣೆ ಅಂತ ಮನೇಲಿ ಹೇಳಿ ಬಂದಿದ್ದೀನಿ. ಟ್ರೀಟ್ಮೆಂಟ್ ಮಾಡಿ ಡಾಕ್ಟ್ರೆ. ಸರಿ, ಇಲ್ಲೇ ಕುತ್ಕೋ, ಹೋಗಿ ಮೆಡಿಸನ್ ತಗೊಂಡ್ ಬರ್ತೀನಿ. ಡಾಕ್ಟ್ರೆ ಏನು ಬರ್ತಾ ಚಿಪ್ಸ್ ತಗೊಂಬನ್ನಿ. ಏ ನಿಧಾನ, ಅವನಿಗೆ ಚೆಕ್ ಮಾಡ್ಬಿಟ್ಟು ಇಂಜೆಕ್ಷನ್ ಕೊಡು, ನಾನು ಬರ್ತೀನಿ. ತೋರ್ಸಿ, ಕಚ್ಚಿದ್ ತೋರ್ಸಿ. ನಾಗಪ್ಪಲ್ ಕಚ್ಚಿದ್ ತೋರ್ಸಿ. ಏನೋ ಮಾತಾಡ್ತಿದ್ಯಾ? ತೋರ್ಸಿ, ತೋರ್ಸಿ. ಇಲ್ಲಿ ಕೆಳ ಕಚ್ಚಿದ್ದು. ತೋರ್ಸಿ. ಇಂಜೆಕ್ಷನ್ ಇಲ್ಲಿ ಕೊಡ. ಇಲ್ಲಿ ಕೆಳ ಕಚ್ಚಿದ್ದು. Stop it. ತೋರ್ಸಿ. What is this? This is that. What do you mean? ಮೀನ್ ಸಿಗಾಕಿದ್ ಮಂಗಳೂರಲ್ಲ, ಹಾಸ್ಪಿಟಲ್. Oh, baby. ಬೇಬಿ ಬೇಕಾದ್ರೆ ಕೊಡಿಸ್ತೀವಿ, ಬನ್ನಿ. ಡಾಕ್ಟರ್ ನೀನಾ? ನಾನೇ. ಮತ್ತೆ ಚೆಕ್ ಮಾಡ್ತೀನಿ, ಸುಮ್ನೆ ಇರು. ನರ್ಸ್, ಇದನ್ನ ಹಿಡ್ಕೊಳ್ಳಿ. ನೀನ್ ಯಾವಾಗ ಹೆಂಗ್ ರಿಯಾಕ್ಟ್ ಮಾಡ್ತೀಯ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ನೀನ್ ಯಾಕೆ ಇಲ್ಲಿಗೆ ಬರಕೋದೆ? 20 ರೂಪಾಯಿ ಬೇಕಾಗಿತ್ತು. ಮತ್ತಿನ್ನೇನ್ ಬೇಬಿ, ಇತ್ತೀಚೆಗೆ ನಿನ್ನನ್ನ ಕೇರೇ ಮಾಡ್ತಿಲ್ಲ, ಫುಲ್ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀಯಾ. ಇವಳೇನ ನೀವು ಮದ್ವೆ ಆಗ್ತಿರೋ ಹುಡುಗಿ? ಹೌದು, ಒಳ್ಳೆ ಮದ್ವೆಲ್ ಬಾರ್ಸೋ ಡೋಲ್ ಇದ್ದಂಗಿದ್ದಾಳೆ. ಇನ್ಸಲ್ಟ್ ಮಾಡ್ಕೊಂಡ್ ಬರ್ಲಿಲ್ಲ ಮೇಡಮ್, ಸಾರಿ. ಬೇಬಿ ಮದ್ವೆನಾ? ಸಾರಿ, ಮೊದ್ಲು ಮದ್ವೆ ಆಮೇಲೆ ಬೇಬಿ. ಹೋಗಲ್ಲಿ ಪೇಷಂಟ್ ನೋಡ. ಸಾರಿ ಬೇಬಿ. ಡಾಕ್ಟ್ರೆ ನೋಡ್ದೆ, ಅಲ್ಲೇ ಇದ್ದಾನೆ, ಹೋಗಿ ಚೆಕ್ ಮಾಡೋ. ಏನಂತ? ನಿನ್ನ ನೋಡು ಅಂದ್ರು. ಯಾಕೆ ಹಿಂಗ್ ಮಾಡ್ತಿದ್ಯಾ? ಸಾರಿ ಬೇಬಿ. ಡಾಕ್ಟ್ರೆ ಅವನಿಗೆ ನೋಡು ಅಂತ ಕಳ್ಸಿದ್ರ? ನಾನು ಅಲ್ಲೇ ಇದ್ದೆ. ನೀವ್ ಇವಾಗ ಟ್ರೀಟ್ಮೆಂಟ್ ಕೊಡದೆ ಇದ್ರೆ ಇಲ್ಲಿ ನಡೆಯೋದು ಮದುವೆ ಅಲ್ಲ, ಅತಿಥಿ. ಅದೇ ಮಾಡ್ತೀನಿ ನಡಿ, ಟ್ರೀಟ್ಮೆಂಟ್ ಮಾಡ್ತೀನಿ ನಡಿ. ಲೇ ನಿಧಾನ, ಇವ್ನ್ಗೇನಾದ್ರೂ ಮಾಡೋ. ಒಳಗಡೆ ಪೇಷಂಟ್ ಬಂದಿದ್ದಾರೆ, ಟ್ರೀಟ್ಮೆಂಟ್ ಮಾಡ್ಬೇಕು, ಡಿಸ್ಟರ್ಬ್ ಮಾಡಬೇಡಿ. ಪೇಷಂಟ್ ಮದ್ವೆ ಆಗೋ ಹುಡುಗಿ ಅಂದ್ರಿ? ಅವಳೆ ಈಗ ಪೇಷಂಟ್. ಹೋಗಿ ಮಲ್ಕೊಳ್ಳಿ, ಈ ಕಡೆ ಬಂದು ಹಿಂಗ್ ಮಲ್ಕೊಳ್ಳಿ. ಕೊಡಿ ಕೈ. Oh my God! ಏನಾಯ್ತು? I can't explain my doctor. ಯಾಕೇನಾಯ್ತು? Oh my God! ಏನಾಯ್ತು? ನರ್ಸಮ್ಮ ನೀನಾದ್ರೂ ಕೇಳಮ್ಮ. ಏನಾಯ್ತು? ಡಾಕ್ಟರ್ ಅವನಿಗೆ ಹಾವು ಕಚ್ಚಿಬಿಟ್ಟಿದೆ. ಬನ್ನಿ, ನಿಮ್ಗೆ ಹಾರ್ಟ್ ಆಪರೇಷನ್ ಮಾಡ್ಬೇಕು. ಹಾವು ಕಚ್ಚಿದ್ರೆ ಹಾರ್ಟ್ ಆಪರೇಷನ್ ಮಾಡ್ತಾರೆ. ನಮ್ ಕಡೆ ಹಿಂಗೆ ಬನ್ನಿ. ನಮ್ ಕಡೆ ಹಾವು ಕಚ್ಚಿದ್ರೆ ಕಿಡ್ನಿ ಆಪರೇಷನ್ ಮಾಡ್ತಾರೆ. ಇಲ್ಲಿ ಕಿಡ್ನಿ ಹಾರ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆಪರೇಷನ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಕುತ್ಕೊಳ್ಳಿ, ಕೊಡಿ ಕೈ. ಮತ್ತೇನೋ ಆಯ್ತು? ಆವಾಗ್ಲೇ ಹೊಡೆದ್ಬಿಟ್ರಲ್ಲ ಡಾಕ್ಟರ್, ನೋವಾಗ್ತಿದೆ. ಡಾಕ್ಟ್ರೆ ಇವ್ನ್ ಲೇಟ್ ಲತ್ತಿಪ್ಪನ. ಹೊಡಿಯಲ್ಲ ಅನ್ಕೊಂಡ. ಅವ್ನು ಯಾವಾಗ ಹೆಂಗ್ ರಿಯಾಕ್ಟ್ ಮಾಡ್ತಾನಂತ ಅವನಿಗೆ ಗೊತ್ತಾಗಲ್ಲ. ಲೇ ನಿಧಾನ, ಒಳಗಡೆ ಪೇಷಂಟ್ ಬಂದಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ಬೇಕು, ಅರ್ಥ ಮಾಡ್ಕೋ. ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಾಯ್ತು? ಆ ವಿಷಯನ ನನ್ನಿಂದ ಮುಚ್ಚಿಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬೇರೆ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಗೊತ್ತಾಗೋಯ್ತಾ? ಹಾ, ಅದೇ ಮದ್ವೆ ವಿಷಯ. ಸಾರಿ ಬೇಬಿ, ನಿನ್ನ ಹತ್ರ ಹೇಳ್ಬೇಕು ಅಂತ. ನನ್ನ ಮದ್ವೆ ಆಗೋ ವಿಷಯ ನನ್ನ ಬಿಟ್ಟು ಇಡೀ ಊರವ್ರಿಗೆ ಹೇಳ್ಬಿಟ್ಟಿದ್ಯಲ್ಲ. ಹಿಂಗ್ ಕನೆಕ್ಟ್ ಆಗೋಯ್ತಾ? ಚಿನ್ನ, ಇದೇ ಖುಷಿಗೇನು ಇಲ್ವಾ? ಚಿಪ್ಪೋಳಿ ಚಿನ್ನ ಮುದ್ದು ಬಂಗಾರಿ, ಮುಟ್ಟಿದ್ರೆ ಕೊಚ್ಚಾಕ್ಬಿಡ್ತೀನಿ. ಲೇ ನಿಧಾನ,
ಒಳಗಡೆ ಪೇಷಂಟ್ ಬಂದಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ಬೇಕು, ಡಿಸ್ಟರ್ಬ್ ಮಾಡಬೇಡಿ. ಏನಾಗಲ್ಲ ಸುಮ್ಮನೆ ಏನೋ ಕುಯ್ದ್ಬಿಟ್ಟ. ಡಾಕ್ಟ್ರೆ ಕುಯ್ದ್ಬಿಟ್ಟ, ಆಮೇಲೆ ತಿನ್ನೋಣ ಅಂತ ಇಟ್ಕೊಂಡಿದ್ದೆ. ನಿನಗೂ ಅರ್ಧ ಕೊಡ್ತೀನಿ ಅಂತ ಅವಾಗ ಹೇಳಿದ್ದಿಲ್ಲ ನಾನು. ಡಾಕ್ಟ್ರೆ ಟ್ರೀಟ್ಮೆಂಟ್ ಮಾಡಿ. ಇವನಿಗೆ ಟಾಪ್ ಟು ಬಾಟಮ್ ಚೆಕ್ ಮಾಡು. ಒಳಗಡೆ ಪೇಷಂಟ್ ಬಂದಿದ್ದಾರೆ, ಟ್ರೀಟ್ಮೆಂಟ್ ಮಾಡಬೇಕು, ಅರ್ಥ ಮಾಡ್ಕೊ ಪ್ಲೀಸ್. ಡಾಕ್ಟ್ರೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈ ಉಸಿರಾಟದ ಏರಿಳಿತಾನೆ ಬೇರೆ ತರ ಇದೆಯಲ್ಲ. ನೀನ್ ಯಾಕೋ ಬಂದೆ ಇಲ್ಲಿ? ಅವನ್ಗೆ ಬ್ಲಡ್ ಬೇಕಂತೆ. ಅಲ್ಲೆಲ್ಲೋ ಇದೆ, ತಗೊಂಡು ಹೋಗು. ತಗೋ ಕುಡಿ. ಏನ ಇದು? ಬ್ಲಡ್ ಬೇರೆ ಕಲರ್ ಇಲ್ವಾ? ಬೇರೆ ಕಲರ್ ಬ್ಲಡ್ ಇರುತ್ತೆ. ಇರುತ್ತೆ, ಕೇಳ್ಕೊಂಡು ಬಾ ಹೋಗ್. ಸರಿ ತರ್ತೀನಿ, ಇಲ್ಲೇ ಇರು. ಡಾಕ್ಟ್ರೇ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈ ಉಸಿರಾಟ ಇನ್ನೂ ನಿಂತಿಲ್ಲ. ಇಲ್ಲಿ ಟೆಂಪರೇಚರ್ ಚೆಕ್ ಮಾಡ್ತಾ ಇದ್ದೀನಿ. ಬಿಸಿ ಇಲ್ಲಿ ಹೊಡಿತಾ ಇದೆ. ಮತ್ತೆ ಯಾಕೋ ಬಂದೆ ಇಲ್ಲಿ? ಅವನಿಗೆ ಈ ಕಲರ್ ಬ್ಲಡ್ ಬೇಡಂತೆ, ಹಸಿರು ಕಲರ್ ಬ್ಲಡ್ ಇದ್ರೆ ಕುಡಿ. ಜಗತ್ತಲ್ಲಿರೋದೇ ಒಂದೇ ಕಲರ್ ಬ್ಲಡ್. ಹೋಗು. ಜಗತ್ತಲ್ಲಿರೋದೇ ಒಂದೇ ಕಲರ್ ಬ್ಲಡ್. ಇದು ನಂಗೆ ಒಬ್ಬನಿಗೆ ಹೋಗುತ್ತೆ, ಯಾರಿಗೂ ಹೇಳ್ಬೇಡ. ಹೌದಾ? ಬ್ಲಡ್ ನನ್ ಕಲರ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ನೋಡು ವೇಟ್ ಎಷ್ಟು ಲಾಸ್ ಆಗ್ಬಿಟ್ಟಿದೆ. ಇರು, ನಮ್ ಡಾಕ್ಟರ್ಗೆ ಹೇಳ್ತೀನಿ. ಡಾಕ್ಟ್ರೇ ನಿಮ್ ವೆಯ್ಟ್ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದೀರಪ್ಪ. ಇತ್ತೀಚೆಗೆ ಕಮ್ಮಿ ತಿಂತಾ ಇದ್ದೀನಿ. ಓ ಪಾಪ, ಕಡಿಮೆ ತಿಂದೆ ಡೋಲ್ ಇದ್ದಂಗ ಅವಳೆ, ಜಾಸ್ತಿ ತಿಂದಿದ್ದೆ ಡ್ರಮ್ ಆಗ್ಬಿಟ್ಟಿರೋಳು. ಮತ್ತಾಕ ಬಂದೆ ಇಲ್ಲಿ? ಅಲ್ಲಿ ಒಳಗೆ ಪೇಷಂಟ್ ಬೆಳಿಗ್ಗೆಯಿಂದ ಬಂದು ವೇಟ್ ಲಾಸ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ನೀವು ಇಲ್ಲಿ ಚೆಕ್ಅಪ್ ಮಾಡ್ತಾ ಇದ್ದೀರಾ? ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇಲ್ವಾ? ಡಾಕ್ಟರ್ ನಾನಾ ನೀನಾ? ನಾನೇ. ಮತ್ತೆ ಚೆಕ್ ಮಾಡ್ತೀನಿ, ಸುಮ್ಮನೆ ಇರಿ. ಶಿ ಇಸ್ ನೋ ಮೋರ್. ಇವಳಿಗೆ ಯಾವುದೇ ಕಾಯಿಲೆ ಇಲ್ಲ. ಅಯ್ಯೋ ನಿನ್ನ ಮತ್ತೆ ಡಾಕ್ಟರ್ ಅಲ್ಲಿ ಚೆಕ್ ಮಾಡಿ ನೀವು. ಅವ್ನು ವೇಟ್ ಚೆಕ್ ಮಾಡಿ. ಏನಾಗಿದೆ ನಿನ್ಗೆ? ಅವ್ನು ವೇಟ್ ಚೆಕ್ ಮಾಡಿ. ಅಲ್ಲಿ ವೇಯಿಂಗ್ ಮಿಷಿನ್ ಇದೆ, ತಗೊಂಡ್ ಬಾ. ಅವಳು ಹಿಂಗೆ ಎತ್ತಿರಲ್ಲ, ಇವನು ಹಂಗೆ ಎತ್ತಿ. ಡಾಕ್ಟ್ರೆ ಎತ್ತಿ ಸ್ವಲ್ಪ ರೈಟ್, ಸ್ವಲ್ಪ ಲೆಫ್ಟ್. ಒಂದ್ ರೌಂಡ್ ತಿರ್ಸಿ. ಹಾಯ್ ಅನ್ನಿಸ್ತಾ ಇದೆ. ಹಾವು ಕಚ್ಚಿದ್ದೆ ಮರ್ತೋಯ್ತು. ಮಾವ, ಅದ್ ನಮ್ಮವ ಕಣೋ. ಅಲ್ಲ ಮಾವ, ನಮ್ಮವ ಇಲ್ಲಿಡ. ಡಾಕ್ಟರ್ ಮಾವ. ಹಲೋ 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 ಮಾವ. ಹಲೋ ಅಳೇಂದ್ರ, ಎಲ್ಲಿದ್ದೀರಾ? ಇಲ್ಲ ಮಾವ, ಕ್ಲಿನಿಕ್ ಅಲ್ಲಿ. ಓಕೆ, ಒಂದು 5 ನಿಮಿಷ ಬರ್ತಾ ಇದ್ದೀನಿ. ನಮ್ಮ ಮಾವ ಬರ್ತಾ ಇದ್ದಾರೆ ಕಣೋ. ಓ, ಈ ಹುಡುಗಿ ಅಪ್ಪನಾ? ಅಲ್ಲ, ನನ್ ಮದ್ವೆ ಆಗೋ ಹುಡುಗಿ ಅಪ್ಪ. ಮತ್ತೆ ಇವಳು ಯಾರು? ನನ್ ಲವರು. ಓ, ಹಂಗಂದ್ರೆ ಇವಳಿಗೆ ನೀವು ಬೇರೆ ಹುಡುಗಿ ಮದುವೆ ಆಗೋದು ಗೊತ್ತಿಲ್ಲ. ಬನ್ನಿ ಮತ್ತೆ ಹೇಳೋಣ. ನೀನ್ ಎಷ್ಟೊಂದು ಸಹಿಸ್ಕೊಂಡಿದ್ದೀನಿ, ಇದೊಂದೇ ಒಂದು ವಿಷಯ ಮ್ಯಾನೇಜ್ ಮಾಡೋ. ಏನ್ ಮಾಡ್ಲಿ? ಒಂದ್ ನಿಮಿಷ ತಗೋ, ಇಟ್ಕೋ. ನಮ್ಮ ಮಾವ ಏನಾದ್ರು ಬಂದ್ರೆ ಬೆಲ್ ರಿಂಗ್ ಮಾಡು, ಅಷ್ಟರೊಳಗಡೆ ಅವಳನ್ನ ಕಳ್ಸಕ್ ಟ್ರೈ ಮಾಡ್ತೀನಿ. ಏನ್ ಮಾಡ್ಬೇಕು ಡಾಕ್ಟ್ರೆ? ಬೆಲ್ ರಿಂಗ್ ಮಾಡು. ಬೇಬಿ, ನೀನ್ ಬಂದು ತುಂಬ ಹೊತ್ತಾಯ್ತು, ಹೊರಡು. ಬಂದ್ಬಿಟ್ಟ? ಯಾರು? ಪೇಷಂಟು ಬಂದ್ಬಿಟ್ಟೇನೋ? ಇಲ್ಲ ಡಾಕ್ಟ್ರೆ, ಬೆಲ್ಲು ಸೌಂಡ್ ಮಾಡುತ್ತೆ ಇಲ್ವೋ ಚೆಕ್ ಮಾಡಿದೆ. ಹೋಗಿ ಹೋಗಿ. ಬೇಬಿ ಹೋಗಮ್ಮ. ಹೋಗಲ್ಲಪ್ಪ, ಹೋಗಮ್ಮ. ಹೋಗಲ್ಲಪ್ಪ. ಓಹೋ, ಏನ್ರಿ ಕಾಂಪೌಂಡ್ರೆ, ಚೆನ್ನಾಗಿದ್ದೀರಾ? ಅಯ್ಯೋ ಪಾಪ, ಕಾಯಿಲೆ ಏನೂ ಗುಣ ಆಗಿಲ್ಲ ಅನ್ಸುತ್ತೆ. ಇವ್ರೆ ಆರೋಗ್ಯವಾಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೆ ನಮ್ಮ ಡಾಕ್ಟ್ರು ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಹೌದಾ? ಸರಿ ಸರಿ ಸರಿ. ಅಂದಾಗೆ ನೀವು
ನಾನು ನಿಮ್ ಡಾಕ್ಟರ್ಗೆ ಹೆಣ್ ಕೊಡ್ತಿರೋ ಮಾವ ಲಗ್ನ ಪತ್ರಿಕೆ ಬಂದಿತ್ತು ಹಾಗೆ ತೋರ್ಸು ಅಂತ ಬಂದೆ. ನನಗೊಂದು ಲಗ್ನ ಪತ್ರ ಕೊಡಲ್ವೇ? ಅಯ್ಯೋ ಇಲ್ಲ ಅಂತೀನಾ? ಬರುವ ಭಾನುವಾರ ಮಗಳ ಮದುವೆ, ಮರ್ಯಾದೆಯಿಂದ ಬಂದ್ಬಿಡಿ, ಮರ್ಯಾದೆ ಬಂದ್ಬಿಡಿ ಅಂತೆ. ಇದು ಬೇರೆ ಕಲರ್ ಇಲ್ವಾ? ಆ? ನಿಮ್ ಮಗಳು ಸೂಪರ್ ಆಗಿದ್ದಾಳೆ. ನೀವೆಲ್ಲಿ ನೋಡಿದ್ರಿ? ಇವತ್ ನೋಡಿದ್ದಲ್ಲ. ಎಲ್ಲಿ? ಒಳಗಡೆ ಇಲ್ಲಿದ್ದಾಳ? ಈಗಿನ ಕಾಲದ ಮಕ್ಕಳನ್ನ ಹಿಡಿದು ನಿಲ್ಸಕ್ಕಾಗಲ್ಲ ನೋಡಿ. ಅವರೇ ಹಿಡ್ಕೊಂಡು ನಿಂತು ಬಿಡ್ತಾರೆ. ಏನಾದ್ರು ಅಂದ್ರ ಹೊರಗಡೆ ಹೋಗಿ. ಅಳಿ ಅಂದ್ರೆ ಕಣ್ಣು ಓಪನ್ ಮಾಡಿ. ಈ ಕಣ್ಣು ಓಪನ್ ಮಾಡಿ. ಓ ಕೆಲಸ ಮಾಡ್ತಾ ಇದ್ದೀರಾ? ಹಾ. ನಡಿಲಿ ನಡಿಲಿ. ಇಲ್ಲ ಬೇಬಿ. ಬೇಬಿನೋ ಪೇಷಂಟ್ ಮಾವ. ಮಾವನ ಪೇಷಂಟ್ಗೆ ಮಾವ. ಅಳಿದೇವ್ರು ಪೇಷಂಟ್ ಮಾವ. ಪೇಷಂಟ್. ನನ್ಗೆ ಯಾಕೋ ಡೌಟ್ ಹೊಡಿತಿದಲ್ಲ. ಅಳಿ ಅಂದ್ರೆ ಸ್ವಲ್ಪ ಈ ಕಡೆ ಬನ್ನಿ. ಯಾರಮ್ಮ ನೀನು? ಒಂದ್ ಪೇಷಂಟ್ ಆಗಿ ಡಾಕ್ಟರ್ ಕಾಲ್ ಹಿಡಿದು ಮಾತಾಡ್ತಿದ್ದೆ. ಎಷ್ಟು ಧೈರ್ಯ ನಿನ್ಗೆ? ಹಲೋ, ನಾನು ಡಾಕ್ಟರ್ದು ಲವ್ವರ್. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವ್ಯಾರು? ಈ ಕ್ಲಿನಿಕ್ ಓನರು, ಈ ನನ್ ಮಗ ಹೆಣ್ ಕೊಡ್ತಿರೋ ಮಾವ. ಅಳಿ ಅಂದ್ರೆ ಎಷ್ಟು ದಿನದಿಂದ ನಡೀತಿದ್ದಿ ಈ ಕುಚ್ಚು ಕುಚ್ಚು? 6 ವರ್ಷದಿಂದ. 6 ವರ್ಷನಾ? ಅಯ್ಯ ನನ್ ಮಗನ ಮಾವ ಎಲ್ಲ ಮಾವ. ಸಾರಿ ಮಾವ. ಮಾಡಲ್ಲ ಮಾವ. ಮಾತಾಡ್ಬೇಡ. ಅವ್ರು ಯಾಕೆ ಹೊಡಿತಿದಾರ ಗೊತ್ತಾ? ಯಾಕೋ? ಇಷ್ಟೊತ್ತಾದ್ರೂ ನನಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲಲ್ಲ, ಅದಕ್ಕೆ ಹೊಡಿತಿದ್ದಾರೆ ಅಲ್ವೇನ್ರಿ? ನಮ್ಮ ನಿಮ್ಮ ಸಂಬಂಧ ಕಟ್. ನಿನ್ನ ಮಾವಲ್ಲ, ನೀ ನನ್ನ ಅಳಿ ಅಲ್ಲ. ಮತ್ತೆ ಈ ಮದ್ವೆ ಕ್ಯಾನ್ಸಲ್. ನಾನು ಹೊರಗಡೆ ಬರೋಷ್ಟ್ರೊಳಗಡೆ ಇಡೀ ಕ್ಲಿನಿಕ್ ಖಾಲಿ ಆಗ್ಬೇಕು. ನಮ್ಮ ಮಗನೇ ಅಳಿ ಅಂತ ಅಳಿಯ. ಬೇಬಿ. ಬೇಬಿ ನೀನ್ ಯಾವತ್ತೂ ನನ್ನ ಬೇಬಿ ಅಂತ ಕರಿಬೇಡ. ಐ ಹೇಟ್ ಯು. ಏನಾಯ್ತು? ನಿಮ್ಮ ಮಾವ ಬಂದ್ರು ಡಾಕ್ಟ್ರೇ. ನೀವಿಬ್ರು ಇನ್ಮೇಲೆ ಅಣ್ಣ ತಂಗಿ ಇದ್ದಂಗೆ ಕಣ. ಫೀಲ್ ಆಯ್ತಲ್ಲ? ಅದೇನೋ ಮಾಡ್ಕೊಳ್ರಮ್ಮ, ನಿಮ್ ಕತೆ ನಂಗೆ ಯಾಕೆ. ಒಟ್ಟಲ್ಲಿ ಈ ತರ ಮರುವಿನ ಕಾಯಿಲೆ ಇದ್ರೆ ಏನೇನೆಲ್ಲ ಆಗುತ್ತಲ್ಲ. ಈಗ ಸದ್ಯಕ್ಕೆ ಏನಾಗಿದೆ ಅಂತ ಅಲ್ಲಿ ಕೇಳೋಣ. ರಚಿತಾ, ಈ ಒಂದು ಸ್ಕಿಟ್ ನಿಜವಾಗ್ಲೂ ಮಜಾ ಮಾಡಿದ್ವಿ ನಾವು. ಅಂಡ್ ಇದು ಈ ಸ್ಕಿಟ್ ಹೈಲೈಟ್ ಬಂದು ನಮ್ಮ ಚಿಲ್ಲರ್. ವೆರಿ ಗುಡ್ ಚಿಲ್ಲರ್. ನಾನು ನಿಜವಾಗ್ಲೂ ಹೇಳ್ತೀನಿ ಚಿಲ್ಲರ್, ನಿಮ್ಮ ಸಿಗ್ನೇಚರ್ ಸ್ಟೆಪ್ ಅದು ನಾನು ಇನ್ನೂ ಸ್ಟೇಜ್ ಮೇಲೆ ಬಂದು ಮಾಡಿಲ್ಲ ನೋಡಿ. ಯಾವ್ದಕ್ಕೂ ಲೇಟ್ ಆಗಿ ರಿಯಾಕ್ಟ್ ಮಾಡಬಾರ್ದು ಲೈಫಲ್ಲಿ. ಪ್ಲೀಸ್ ಕಮ್. ಹೋಗ ಕರ್ಕೊಂಬ. ಹೋಗ. ಓಕೆ, ಇವಾಗ ನಾವು ಸ್ಟೆಪ್ ಮಾಡೋದಕ್ಕೆಲ್ಲ ರೆಡಿ ಆಗಿದೀವಿ. ಇದನ್ನ ತಡ ಮಾಡೋದೇ ಬೇಡ. ಇದು ಮಜಾ ಭಾರತದ ಬ್ರ್ಯಾಂಡೆಡ್ ಸ್ಟೆಪ್. ಇದು ಚೆನ್ನಾಗಿರುತ್ತೆ. ವೆರಿ ಗುಡ್ ನಿಜವಾಗ್ಲೂ ಹೇಳ್ತೀನಿ. ಅಂಡ್ ನಮ್ಮ ಅರ್ಜುನ್ ಡಾಕ್ಟರ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ನಮ್ಮ ಬಸ್ಸು ಹಾವು ಕಚ್ಚಿಡೋರು ಹಂಗ ಆಡಲ್ವೇ ಕರೆಕ್ಟ್. ಅಂಡ್ ಓವರ್ ಇಟ್ ವಾಸ್ ವೆರಿ ನೈಸ್. ತುಂಬಾ ನಗ್ಸಿದ್ರಿ, ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಗುರು ಸರ್, ನಿಮ್ಗೆ ಹೇಗೆ ಅನಿಸ್ತು? ಸೊ ಐ ಥಿಂಕ್ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು ಡೆಫಿನೆಟ್ಲಿ ಚಿಲ್ಲರ್. ಅರ್ಜುನ್ ಬ್ರಿಲಿಯಂಟ್. ನೋಡಿದೆ, ತುಂಬಾ ಟೈಮ್ ಆಯ್ತು. ರಿಯಲಿ ಡನ್ ವೆಲ್. PK ಆಸ್ ಯೂಶುವಲ್ ಚಿಂದಿ ಪರ್ಫಾರ್ಮೆನ್ಸು. ಅಫ್ಕೋರ್ಸ್ ನಮ್ಮ ಶರಣ್ ಇಸ್ ಪರ್ಫಾರ್ಮೆನ್ಸ್ ಏನಪ್ಪ ಇದು, ಸಡನ್ ಚೇಂಜು. ಟೋಟಲ್ ಪರ್ಫಾರ್ಮೆನ್ಸ್ ನಾನು ಹೇಳ್ಬೇಕಂದ್ರೆ ಟೈಮಿಂಗ್ ಎಲ್ಲ ವಾಸ್ ವೆರಿ ಪರ್ಫೆಕ್ಟ್. ಲವ್ಡ್ ಇಟ್. ಥ್ಯಾಂಕ್ ಯು. ನಿಶ್ ಮಂಜು ಅವರಲ್ಲ ನಿಮ್ಮ? ಐ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್. Too good. And everybody else, it was amazing. Thank you so much. All the best. ಸೊ ಅನೀಶ್, ಹೇಗಿತ್ತು? ಪಕ್ಕ ಕಮರ್ಷಿಯಲ್ ಆಗಿತ್ತಾ ಇದು? 100% ಕಮರ್ಷಿಯಲ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಅನೀಶ್ ಅಂಡ್ ನನ್ನ ಪ್ರೀತಿಯ ನಿಶ್, ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ನಮ್ಮ ಜಡ್ಜಸ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ.
ಸೊ ಹೇಳಿ, ಪಕ್ಕ ಕಮರ್ಷಿಯಲ್ ಆಗಿರೋಂಥ ಈ ಸಿನಿಮಾದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ನನ್ನ ಬ್ಯಾನರ್ ಅಲ್ಲಿ ಮಾಡ್ತಿರೋ ಫಸ್ಟ್ ಸಿನಿಮಾ. ಸೊ ಎಲ್ಲೂ ಕಾಂಪ್ರಮೈಸ್ ಆಗದಿರೋ ಮಾಡಿದಂತ ಸಿನಿಮಾ. ಬಟ್ ಯಾರೇ ನೋಡ್ತಾರೋ ಸಿನಿಮಾ 100% ಡಿಸಪಾಯಿಂಟ್ ಆಗಂತೂ ಬರಲ್ಲ. ಸೂಪರ್. ಸದ್ಯಕ್ಕೆ ಕಮರ್ಷಿಯಲಿ ತುಂಬಾ ನಂಬರ್ 1 ಆಗಿರೋಂಥ ನಮ್ಮ ಕಾಮಿಡಿ ಶೋ ಮಜಾ ಬರ್ತಾ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಕಿಟ್ ಅಲ್ಲಿ ಹೇಳ್ದಂಗೆ ಈ ಪ್ರೊಡಕ್ಷನ್ ಟೆನ್ಷನ್ ಎಲ್ಲ ಮರ್ತೋಗಿ ತುಂಬಾ ಖುಷಿಯಿಂದ ಆಚೆ ಹೋಗ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಇನ್ವೈಟಿಂಗ್ ಅಸ್. ಮೋಸ್ಟ್ ವೆಲ್ಕಮ್. ಸೊ ನಿಶ್, ಸೊ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಐ ಲವ್ ಯುವರ್ ಇನ್ವಾಲ್ವ್ಮೆಂಟ್, ಡೆಡಿಕೇಶನ್. ಅದು ಒಬ್ರೊಬ್ರು ಬೀಳ್ಬೇಕಾದ್ರೆ ಇರ್ಬೋದು ಅಥವಾ ಇನ್ನೊಂದು ಹೊಡಿಬೇಕಾದ್ರೆ ಅದು ಒಂದ್ಸತಿ ನಾನು ಎದ್ದಿದ್ದು ಅಯ್ಯೋ ಅಯ್ಯೋ ಅಂತ ಇದೆ, ಬಿಕಾಸ್ ಇದು ಅಷ್ಟು ನ್ಯಾಚುರಲ್ ಆಗಿತ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಥ್ಯಾಂಕ್ ಯು. ಇವತ್ತು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಗಳು ಜಾನಕಿ ಬರ್ತಾಳೆ, ಅವಳನ್ನ ವೆಲ್ಕಮ್ ಮಾಡಿ ಅದರ ಜೊತೆಗೆ ಎಲ್ಲರೂ ಹತ್ರ ಬನ್ನಿ. ಎಲ್ಲರಿಗೂ ಮನೆಗೆ ಲೇಟ್ ಆಗಿದೆ, ಹೊರಡ್ತೀವಿ. ಬಾಯ್. ಶೂಟಿಂಗ್ ಮುಗೀತು. ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್.